ಅನಂತಕೃಷ್ಣಾಚಾರ್ ಅವರು ವೇದಿಕೆಗೆ ಬಂದು ಹರಿದಾಸರನ್ನ ಶಾಲು ಹಾಕಿ ಹೂಹಾರವನ್ನು ಹಾಕಿ ಅವರನ್ನ ಸ್ವಾಗತಿಸಿ ಗೌರವಿಸಬೇಕು ಅಂತೇಳಿ ವಿನಂತಿ ಮಾಡ್ತಾ ಇದ್ದೇನೆ. ಹಾಗೆ ಪಕ್ಕವಾದ್ಯ ಕಲಾವಿದರಾದಂಥ ರಮೇಶ್ ಹೆಬ್ಬಾರ್ ಹಾಗೂ ಪ್ರದೀಪ್ ಉಪಾಧ್ಯಾಯ ಅವರಿಗೆ ಒಂದು ಹೂವನ್ನು ಇತ್ತು. ಅವರು ನಮ್ಮ ನಿಲಯ ಕಲಾವಿದರು. ಒಂದು ನಿಮಿಷ. ಅನಂತಕೃಷ್ಣಾಚಾರ್ಯರಿಗೆ ಅನಂತ ಧನ್ಯವಾದಗಳು ಹಾಗೂ ಅವರಿಗೆ ಒಂದು ಶಾಲು ಹೊದಿಸಿ ಅವರನ್ನು ಗೌರವಿಸ್ತಾ ಇದ್ದೇವೆ. ಇನ್ನು ಮುಂದೆ ಈ ವೇದಿಕೆಯಲ್ಲಿ ಶ್ರೀನಿವಾಸ ಕಲ್ಯಾಣ ಕಥೆ. ನಮಸ್ಕಾರ. ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀ ವೇದವ್ಯಾಸಾಯ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಭಾರತೀ ಸರಸ್ವತಿ ವಾಯು ಬ್ರಹ್ಮಲಕ್ಷ್ಮೀ ಮೂಲ ನಾರಾಯಣ ವಾಸುದೇವಾಯ ನಮಃ. ಮೂಲ ನಾರಾಯಣ ವಾಸುದೇವಾಯ ನಮಃ. ಮೂಲ ನಾರಾಯಣ ವಾಸುದೇವಾಯ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗೋ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿರ್ಧ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಶ್ರೀನಿವಾಸಾಯ ತೇ ನಮಃ. ಗಜವದನ ಬೇಡುವೆ ಗೌರಿ ತನಯ. ಗಜವದನ ಬೇಡುವೆ ಗೌರಿ ತನಯ. ತ್ರಿಜಗವಂದಿತನೆ ಸುಜನರ ಪೂರೈವನೆ. ಗಜವದನ ಬೇಡುವೆ ಗಜವದನ ಬೇಡುವೆ. ಪಾಶಾಂಕುಶತರ ಪರಮ ಪವಿತ್ರ ಮೂಷಿಕ ವಾಹನ ಮುನಿಜನ ಪ್ರೇಮ. ಪಾಶಾಂಕುಶತರ ಪರಮ ಪವಿತ್ರ ಮೂಷಿಕ ವಾಹನ ಮುನಿಜನ ಪ್ರೇಮ. ಗಜವದನ ಬೇಡುವೆ ಮೋದದಿ ನಿನ್ನಯ ಪಾದವ ತೋರೋ ಸಾಧು ಬಂದಿತನೆ. ಆದರದಿಂದಲೇ ಸರಸಿ ಜನಾಮ ಶ್ರೀ ಪುರದರ ವಿಠಲನ. ಸರಸಿ ಜನಾಮ ಶ್ರೀ ಪುರದರ ವಿಠಲನ. ನಿರತನೆ ನೇಯುವಂತೆ ನೀರಯ
ಮಾಡೋ. ಗತಾಂಗಪಾಣಿಯ ಪವಿತ್ರ ಕಥಾಶ್ರವಣ ನಮ್ಮ ಭವದ ವ್ಯಾಧೆಯನ್ನು ದೂರ ಮಾಡಿ ಆ ವೈಕುಂಠಕ್ಕೆ ಪಥವಾಗ್ತದಂತೆ. ಜ್ಞಾನ ಭಕುತಿ ವೈರಾಗ್ಯಗಳಿಂದ ನಮ್ಮನ್ನು ಆ ಮುಕುತಿ ಪದಕ್ಕೆ ಕೊಂಡೊಯ್ಯುವಂತಹ ನವವಿಧ ಭಕುತಿಗಳಲ್ಲಿ ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ಸತ್ಯಂ ಆತ್ಮನಿವೇದನಂ. ನವವಿಧ ಭಕ್ತಿಗಳಲ್ಲಿ ಶ್ರವಣ ಭಕ್ತಿ ಮೊದಲಾದವು. ಪ್ರಥಮದಾಗಿ ನಾವು ಶ್ರವಣ ಮಾಡಬೇಕು. ಏನನ್ನು ಶ್ರವಣ ಮಾಡಬೇಕಂತ ಹೇಳಿ, ಹರಿಕಥೆಯಂತಹ ಪುರಾಣ ಕಥೆಗಳಂತಹ ವಿಶೇಷವಾದಂತಹ ಕಥೆಗಳನ್ನೆಲ್ಲ ನಾವು ಶ್ರವಣ ಮಾಡಬೇಕು. ಆ ಶ್ರವಣ ಮಾಡಿದ್ರೆ ಏನಾಗ್ತದೆ? ಶ್ರವಣ ಮನದಾನಂದವೀವುದು ಭವಜನಿತ ದುಃಖಗಳ ಕಳೆಯುವುದು ವಿವಿಧ ಭೋಗಗಳ ಇಹ ಪರಗಳಲ್ಲಿತ್ತು ಸಲಹುವನೋ ರಂಗ ಅಂತ ಒಳ್ಳೆ ಒಳ್ಳೆ ರೀತಿಯ ನಾವು ಕಥೆಗಳನ್ನು ಶ್ರವಣ ಮಾಡಬೇಕು ಮತ್ತು ಭಗವಂತನನ್ನೇ ನಿತ್ಯ ಉಪಾಸನೆ ಮಾಡಿ ಆ ಭಗವಂತನನ್ನೇ ನಾವು ಕೊಂಡಾಡಿ ಆರಾಧನೆ ಮಾಡಬೇಕು. ಅದಕ್ಕೆ ಪರಮಾತ್ಮನಲ್ಲಿ ನಮಗೆ ಪ್ರಾಮಾಣಿಕ ಭಕ್ತಿ ಬೇಕು, ವ್ಯಾವಹಾರಿಕ ಭಕ್ತಿಯಲ್ಲ. ಪ್ರಾಮಾಣಿಕ ಭಕ್ತಿ ಇದ್ದಾಗ ಮಾತ್ರ ಭಗವಂತ ನಮಗೆ ಆ ಮುಕುತಿಯ ಮಾರ್ಗವನ್ನು ತೋರಿಸ್ತಾನೆ. ಅದಕ್ಕೆ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ, ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಅಂದ್ರೆ ಭಗವಂತ ಭಕ್ತನಲ್ಲಿರುವಂತಹ ದೃಢ ಭಕ್ತಿಗೆ ಮೆಚ್ಚುತ್ತಾನೆ, ಆಡಂಬರದ ಭಕ್ತಿಗಲ್ಲ. ಅದರಿಂದ ಭಗವಂತನಲ್ಲಿ ನಾವು ಕೊಂಡುಕೊಳ್ಳುವಂತ ವಿಚಾರ ಮಾಡಬಾರ್ದು. ಅನನ್ಯವಾಗಿ ನಿಶ್ಚಲತೆಯಿಂದ ಭಗವಂತನನ್ನು ಪ್ರಾರ್ಥನೆ ಮಾಡಿದ್ರೆ, ಶಾಸ್ತ್ರಜನ್ಯವಾದ ತತ್ವನಿಶ್ಚಯವಿಲ್ಲದೆ ಹೇಗೆ ಜ್ಞಾನಪೂರ್ವಕವಾಗಿ ಭಕ್ತಿ ಮಾಡಲು ಸಾಧ್ಯವಿಲ್ಲವೋ ಅದೇ ರೀತಿ ಶಾಸ್ತ್ರವನ್ನು ತಿಳಿದು ಅದರ ಪರಮಾರ್ಥವನ್ನು ಅನುಗ್ರಹಿಸಿಕೊಂಡಾಗ ಮಾತ್ರ ನಮಗೆ ಬೇಕಾದಂತಹ ಪಾರಮಾರ್ಥ ಸಿದ್ಧಿಯಾಗ್ತದೆ. ಅದಕ್ಕೆ ಪುರಂದರದಾಸರೊಂದು ತಮ್ಮ ಭಾಸಕೀರ್ತನೆಯಲ್ಲಿ ಹೇಳಿದ್ದಾರೆ, ಯಾಕೆ ಕಕುಲಾತಿ ಪಡುವೆ ಮರುಳೆ, ಯಾಕೆ ಕಕುಲಾತಿ ಪಡುವೆ, ಯಾಕೆ ಕಕುಲಾತಿ ಪಡುವೆ ಮರುಳೆ, ಯಾಕೆ ಕಕುಲಾತಿ ಪಡುವೆ. ಲೋಕಮೋರನು ಆಳ್ವ ಶ್ರೀನಿವಾಸನು ನಮ್ಮ, ಲೋಕಮೋರನು ಆಳ್ವ ಶ್ರೀನಿವಾಸನು ನಮ್ಮ, ಸಾಕಲಾರದೆ ಬಿಡುವನೆ ಮರುಳೆ, ಯಾಕೆ ಕಕುಲಾತಿ ಪಡುವೆ ಮರುಳೆ, ಯಾಕೆ ಕಕುಲಾತಿ ಪಡುವೆ. 84 ಲಕ್ಷ ಜೀವರಾಶಿಗಳನ್ನು ಹಿಂಬಾಗಿ ಸಲಹುತಿಯರೋ ನಂಬು ಶ್ರೀ ಪುರಂದರ ವಿಠ್ಠಲನ ಚರಣವನ್ನು ನಂಬಿದರೆ ಸಲಹರಿಯನೇ ಮರುಳೆ, ಯಾಕೆ ಕಕುಲಾತಿ ಪಡುವೆ ಮರುಳೆ, ಯಾಕೆ ಕಕುಲಾತಿ ಪಡುವೆ. ಅದರಿಂದ ಭಗವಂತನಲ್ಲಿ ನಾವು ನಿಶ್ಚಲವಾದಂತಹ ಪ್ರೇಮವನ್ನಿಟ್ಟುಕೊಂಡು ಮಾಡುವಂತಹ ಎಲ್ಲ ಕರ್ತವ್ಯಗಳನ್ನು ಆ ಭಗವಂತನಿಗೆ ಅರ್ಪಣೆ ಮಾಡಬೇಕು. ಅದಕ್ಕೆ ಗೀತೆಯಲ್ಲಿ ಆ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ, ಯತ್ಕರೋಷಿ ಯದಶ್ನಾಸಿ ಯಜ್ಜುಹೋಸಿ ದಾಸ್ಯತ್ ಯತ್ತ ಪಶ್ಯಸಿ ಕೌಂತೆಯ್ಯ ತತ್ಕುರುಷ್ವ ಮದರ್ಪಣಂ. ನೀನು ಏನು ಮಾಡ್ತೀಯೋ, ಏನು ತಿಂತೀಯೋ, ಏನು ಆ ನೈವೇದ್ಯವಾಗಿ ಅರ್ಪಣೆ ಮಾಡ್ತೀಯೋ ಅದೆಲ್ಲವನ್ನು ನನಗೆ ಕೊಟ್ಟು ನನ್ನಲ್ಲಿ ಅಚಲವಾದಂಥ ಭಕ್ತಿ ನೀಡು. ಆಗ ನನಗೆ ಖಂಡಿತವಾಗಿಯೂ ನಾನೇ ಎಲ್ಲವನ್ನು ಇತ್ತು ನಿನಗೆ ಸಲಹುತ್ತೇನೆ ಅಂತ ಹೇಳಿ. ಆದ್ದರಿಂದ ಭಕ್ತಿ ಎನ್ನುವಂಥ ವಿಚಾರದಲ್ಲಿ ಬಂದಾಗ, ಭಕ್ತಿ ಎಂದರೆ ನಾವು ಮಾಡತಕ್ಕಂತಹ ಪ್ರತಿಯೊಂದು ಚಟುವಟಿಕೆಗಳನ್ನು ಆ ಭಗವಂತನಿಗೆ ಅರ್ಪಿಸುವುದು. ಆ ಭಗವಂತನ ಸ್ಮರಣೆ ನಿತ್ಯವಾಗಿ ಬಂದರೆ, ಆ ಭಕ್ತಿಯೊತ್ತಿಗೆ ಆ ಭಗವಂತನನ್ನು ನಿತ್ಯವಾಗಿ ನಾವು ಕೊಂಡಾಡಿದರೆ ಅನೇಕ ವಿಧವಾದಂತಹ ಬರತಕ್ಕಂತಹ ಎಲ್ಲ ಕಷ್ಟಗಳನ್ನು ಆ ಭಗವಂತ ದೂರ ಮಾಡ್ತಾನೆ. ಅದಕ್ಕೋಸ್ಕರ ತ್ರಿಕರಣ ಶುದ್ಧವಾಗಿ
ಕಾಯ ವಾಚ ಮನಸ ಪರಿಶುದ್ಧತೆಯಿಂದ ಆ ಭಗವಂತನಿಗೆ ಶರಣಾಗಲು ಹೊಂದಿದಾಗ ಮಾತ್ರ ನಾವು ಆ ಭಗವಂತನಲ್ಲಿ ನಾವು ಸೇರಬಹುದು. ಆದ್ದರಿಂದಾಗಿ ವಿಶೇಷವಾದಂತಹ ಇವತ್ತು ಆ ವೈಕುಂಠ ಏಕಾದಶಿ, ವೈಕುಂಠದ ಆ ಬಾಗಿಲನ್ನು ಗೆದ್ದು ಭಗವಂತ ನಮಗೆ ದರ್ಶನ ಕೊಡ್ತಾನೆ. ನಾವು ಕಾರ್ಕಳದವರು ಬಹಳ ಪುಣ್ಯವಂತರು. ಯಾಕೆಂದ್ರೆ ಹೇಳಿದ್ರೆ ನಾವು ಒಳಗಿಂದ ನೋಡ್ಬೋದು ಆ ಶೇಷಶಾಹಿಯಾದಂತಹ ಭಗವಂತ ಶ್ರೀದೇವಿ ಭೂದೇವಿಯಿಂದ ಒಡಗೂಡಿ ವಿಶೇಷವಾಗಿ ಭಕ್ತರಿಗೆ ಅನುಗ್ರಹ ಮಾಡತಕ್ಕಂಥ. ಆದ್ದರಿಂದ 4 ವಿಧವಾದಂತಹ ಕೃತ ತ್ರೇತ ದ್ವಾಪರ ಯುಗಗಳಲ್ಲಿ ನಾವು ಮನುಷ್ಯರು ಏನು ಮಾಡಬೇಕಂತ ಹೇಳಿದ್ದನ್ನು ದಾಸರು ಹೇಳಿದ್ದಾರೆ. ಮಾನವರು ಕೃತಯುಗದಿ ತಪವ ಮಾಡಲೇಬೇಕೋ, ಜ್ಞಾನ ಸಾಧನ ಬೇಕು ಆದಿ ತ್ರೇತಾಯುಗದಲ್ಲಿ, ಏನೆಂಬೆ ದ್ವಾಪರದ ಯಜ್ಞವೇ ಸಾಧನವೋ, ದಾನಗಳು ಕಲಿಯುಗದಿ ಪುರಂದರ ವಿಠಲ, ಪುರಂದರ ವಿಠಲ. ನಾವು ಕಲಿಯುಗದಲ್ಲಿ ಆ ಭಗವಂತನನ್ನು ಉಳಿಸಿಕೊಳ್ಳಬೇಕಾದ್ರೆ ಕೇವಲ ಮಾಡಬೇಕಾದದ್ದು ಗಾನ ಮತ್ತು ದಾನ. ಅದರಿಂದಾಗಿ ನಾವು ಭಗವಂತನಲ್ಲಿ ನಿಶ್ಚಲವಾದ ಭಕ್ತಿ ಇಟ್ಟು ಆ ದಾನವನ್ನು ಗಾನವನ್ನು ಮಾಡಿದರೆ ಭಗವಂತ ಪರಿಪೂರ್ಣವಾಗಿ ನಮಗೆ ಅನುಗ್ರಹ ಮಾಡ್ತಾನೆ. ಅದಕ್ಕೋಸ್ಕರ ಪುರಂದರದಾಸರು ನಮ್ಮ ಕೀರ್ತನೆಯಲ್ಲಿ ಹೀಗೆ ಹೇಳಿದ್ದಾರೆ. ಕಲಿಯುಗದ ಮಹಿಮೆಯೋ ಕಾಣಬಂತೀಗ, ಕಮಲಾಕ್ಷ ಶ್ರೀಗಿರಿಯ ಶ್ರೀ ವೆಂಕಟೇಶ, ಕಲಿಯುಗದ ಮಹಿಮೆಯೋ ಕಾಣಬಂತೀಗ. ಈ ಒಂದು ಕೀರ್ತನೆಯಲ್ಲಿ ಅವರು ಹೇಳಿದ್ದಾರೆ, ಕಲಿಯುಗದ ಮಹಿಮೆಯು ಹೇಗಿರುತ್ತೆ ಅಂತ ಹೇಳಿದ್ರೆ, ಹರಿಕಥೆಯಂತ ಒಳ್ಳೆಯ ಈ ಒಂದು ಕೀರ್ತನೆಗಳನ್ನು ಆ ಪುರಾಣ ಕಥೆಗಳನ್ನು ಕೇಳುವುದನ್ನು ಬಿಟ್ಟು ಹೀನ ನುಡಿತಾರೆ ಅಂತ ಹೇಳಿದ್ದಾರೆ. ಅದಕ್ಕೆ ಭಗವಂತನನ್ನು ನಾವು ನಿತ್ಯ ಸ್ಮರಣೆ ಮಾಡಿ ಆ ಭಗವಂತನ ಅನುಗ್ರಹದೊಂದಿಗೆ ನಾವೆಲ್ಲ ಆ ಗಾನದೊಂದಿಗೆ ಆ ಭಗವಂತನಂದಾದಂತಹ ಶ್ರೀಮನ್ನಾರಾಯಣನ ನಾವು ಕೊಂಡಾಡಿ ಕಥಾಪ್ರವೇಶ ಮಾಡು. ಎಲ್ಲರೂ ಆ ಗಟ್ಟಿಯಾಗಿ ಆ ಭಗವಂತನ ನಾಮಸ್ಮರಣೆಯನ್ನು ಮಾಡು. ಗೋವಿಂದ ಹರಿ ಗೋವಿಂದ, ಶ್ರೀನಿವಾಸ ಗೋವಿಂದ, ಗೋವಿಂದ ಹರಿ ಗೋವಿಂದ, ವೆಂಕಟೇಶ ಗೋವಿಂದ, ಗೋವಿಂದ ಹರಿ ಗೋವಿಂದ, ಶ್ರೀನಿವಾಸ ಗೋವಿಂದ, ಗೋವಿಂದ ಹರಿ ಗೋವಿಂದ, ವೆಂಕಟೇಶ
ಭುವನಕಾಶ್ರಯವೋ ಉಸಿರಿನೆ ನಿಂತಿಹಗಿರಿಯೋ ಭುವೈಕೊಂಡವೋ ಭುವನಕಾಶ್ರಯವೋ ಉಸಿರಿನೆ ನಿಂತಿಹಗಿರಿಯೋ ಊರಿವ ಕುತರ ಭಾಗವತರ ಓದಿ ತ್ಯಾಗಿಗಳ ನವನಿಧಿಯೋ ವೃಷಭಾಚನ ಶೇಷಾಚಲ ವೆಂಕಟ ಹೆಸರಿಗಿರಿಗೆ ಚತುರ್ಯುಗದಿ ವೃಷಭಾಚನ ಶೇಷಾಚಲ ವೆಂಕಟ ಹೆಸರಿಗಿರಿಗೆ ಚತುರ್ಯುಗದಿ ವಿಷವಿಸಿದನು ಗೌತಮ ಬೋಧನುಮ ಶ್ರೀಯಗರ ಮುಂದಿದ ಮುದರಿ ವೈಕೊಂಡವು ಭುವನಕಾಶ್ರಯ ಭುವನಕಾಶ್ರಯ ಕೃತ ತ್ರೇತಾ ದ್ವಾಪರ ಕಲಿಯುಗಳಲ್ಲಿ ಈ ವೆಂಕಟಗಿರಿಗೆ 4 ವಿಧವಾದಂತಹ ಹೆಸರುಗಳನ್ನು ಇಟ್ಟಿದ್ದಾರೆ. ಕೃತಯುಗದಲ್ಲಿ ವೃಷಭಾಚಲ ಎಂದು, ತ್ರೇತಾಯುಗದಲ್ಲಿ ಅಂಜನಾಚಲ ಎಂದಲೋ, ದ್ವಾಪರ ಯುಗದಲ್ಲಿ ಶೇಷಾಚಲ ಎಂದಲೋ, ಹಾಗೆ ಕಲಿಯುಗದಲ್ಲಿ ವೆಂಕಟಾಚಲ ಎಂಬಂತಹ ಹೆಸರನ್ನು ಈ ಗಿರಿಗಿಟ್ಟಿದ್ದಾರೆ. ಭಗವಂತ 4 ಯುಗಗಳಲ್ಲಿ 4 ವಿಧವಾದಂತಹ ಅವತಾರಗಳನ್ನು ಮಾಡಲಿಗೋಸ್ಕರವಾಗಿ ಕೃತಯುಗದಲ್ಲಿ ವೃಷಭಾಚಲ ಎನ್ನುವಂತಹ ಒಬ್ಬ ರಾಕ್ಷಸ, ಬಹಳ ಪರಾಕ್ರಮವ, ಅಷ್ಟೇ ಒಳ್ಳೆಯ ಜ್ಞಾನಿ. ನಿತ್ಯವೂ ಭಗವಂತನ ನೈವೇದ್ಯಕ್ಕೆ ತನ್ನ ರುಂಡವನ್ನೇ ಕಡಿದು ಭಗವಂತನಿಗೆ ಅರ್ಪಣೆ ಮಾಡ್ತಾ ಇದ್ದ. ಭಗವಂತ ಆ ವೃಷಭಾಸುರನ ಭಕ್ತಿಗೆ ಒಲಿದು ಆ ತಲೆಯನ್ನು ಮತ್ತೆ ಅವನ ಮುಂಡಕ್ಕೆ ಜೋಡಿಸಿ ಅವನನ್ನು ಅನುಗ್ರಹ ಮಾಡ್ತಾ ಇದ್ದ. ಆದರೆ ಒಂದು ದಿವಸ ಭಗವಂತನಲ್ಲಿ ಕೇಳ್ತಾನೆ, ಭಗವಂತ, ನನ್ನ ಪರಾಕ್ರಮಕ್ಕೆ ನನ್ನೊಟ್ಟಿಗೆ ಯುದ್ಧ ಮಾಡುವವರು ಯಾರೂ ಇಲ್ಲ, ಅದರಿಂದ ತಾವೇ ನನ್ನ ಜೊತೆ ಯುದ್ಧ ಮಾಡಬೇಕಂತ ಹೇಳಿ ವಿನಂತಿ ಮಾಡಿಕೊಳ್ತಿದ್ದೇನೆ ಅಂತ ಹೇಳ್ತಾನೆ. ಭಗವಂತ ಭಕ್ತನ ಕೋರಿಕೆಯನ್ನು ಅಸ್ತು ಅಂತ. ಹಾಗೆ ಮಹಾವಿಷ್ಣುವಿಗೂ ವೃಷಭಾಚರನಿಗೂ ಘೋರವಾದ ಯುದ್ಧಂತ ನಡೆದು ಅನೇಕ ವರ್ಷಗಳ ಕಾಲ ಯಾರು ಅದರಲ್ಲಿ ಗೆಲ್ಲದವರಾದರು. ಕೊನೆಗೆ ಭಗವಂತ ತನ್ನ ಸುದರ್ಶನ ಚಕ್ರವನ್ನು ಪ್ರಯೋಗ ಮಾಡಿ ಆ ವೃಷಭಾಚಲನ ತಲೆಯನ್ನು ಉರುಳಿಸಿ ಅವನಿಗೆ ಅನುಗ್ರಹ ಮಾಡಿ ಆ ಕೃತಯುಗದಲ್ಲಿ ವೃಷಭಾಚಲ ಎನ್ನುವಂತಹ ನಾಮವನ್ನು ದರೆಗಿಟ್ಟಿದ್ದ. ತ್ರೇತಾಯುಗದಲ್ಲಿ ಕೇಸರಿ ಪತ್ನಿಯಾದಂತಹ ಅಂಜನಾದೇವಿ ತಪಸ್ಸು ಮಾಡಿದಂತಹ ಜಾಗ, ಆದ್ದರಿಂದ ಅಲ್ಲಿಂದ ಹುಟ್ಟಿದವನೇ ಆಂಜನೇಯ. ಆದ್ದರಿಂದ ತ್ರೇತಾಯುಗದಲ್ಲಿ ಅದಕ್ಕೆ ಅಂಜನಾಚಲ ಎಂದಲೋ, ಮತ್ತೆ ದ್ವಾಪರದಲ್ಲಿ ಶೇಷನಿಗೂ ವಾಯುಗೂ ಅಹಂಕಾರ ತುಂಬಿದಾಗ ಭಗವಂತ ಅವರ ಅಹಂಕಾರವನ್ನು ದೂರಗೊಳಿಸಿ ಆ ಶೇಷನಿಗೆ ಆ ಮೋಕ್ಷವನ್ನು ಕೊಟ್ಟು ಆ ಶೇಷನ ಹೆಸರನ್ನೇ ಆ ಯುಗಕ್ಕೆ ಇಟ್ಟಿದ್ದಾರೆ, ಆ ಗಿರಿಗೆ ಇಟ್ಟಿದ್ದಾರೆ. ಆದ್ದರಿಂದ ದ್ವಾಪರದಲ್ಲಿ ಅದಕ್ಕೆ ಶೇಷಾಚಲ ಎಂತಲೂ, ಕಲಿಯುಗದಲ್ಲಿ ವೆಂಕಟಾಚಲ. ಏನು ವೆಂಕಟ ಅಂತ ಹೇಳಿದ್ರೆ, ಮಾಧವ ಎನ್ನುವಂತಹ ಬ್ರಾಹ್ಮಣ ಒಳ್ಳೆಯ ಬ್ರಾಹ್ಮಣ, ಒಳ್ಳೆಯ ವೇದಜ್ಞ, ಆದರೆ ಅವನಿಗೊಂದು ನೀಚ ಹೆಣ್ಣಿನ ಸಹವಾಸ ಇತ್ತು. ಅದರಿಂದ ಅವನು ತನ್ನ ಇಡೀ ಜೀವನದಲ್ಲಿ ಪಾಪಕರ್ಮಗಳನ್ನೇ ಮಾಡ್ತಾ ಬಂದ. ಆಗ ಕೊನೆಗೊಂದು ದಿವಸ ಅವನಿಗೆ ಗೊತ್ತಾಯ್ತು, ನಾನು ಮಾಡ್ತಿರುವುದೆಲ್ಲ ಪಾಪ, ಅದರಿಂದ ಭಗವಂತನಿಗೆ ಪ್ರಣಾಮ ಮಾಡಿ ಆ ಭಗವಂತ ಆ ಶೇಷಗಿರಿಯಲ್ಲಿರುವಂತಹ ಆ ವೆಂಕಟಗಿರಿಗೆ ಅನೇಕ ಮಂದಿ ಭಕ್ತರುಗಳ ಗೋವಿಂದ ನಾಮಸ್ಮರಣೆ ಮಾಡುತ್ತಾ ಆ ಗಿರಿಗೆ ಹತ್ತಿದ್ದಾರೆ. ಅದರೊಂದಿಗೆ ಈ ಮಾಧವ ಎನ್ನುವಂತಹ ಬ್ರಾಹ್ಮಣವು ಸಹ ಅವರೊಂದಿಗೆ ಹೋದ. ಅವರೊಂದಿಗೆ ಹೋಗಿ ಆ ಗೋವಿಂದನ ನಾಮಸ್ಮರಣೆ ಮಾಡಿದಂತಹ ಸಂದರ್ಭದಲ್ಲಿ ಅವನಿಗಿದ್ದಂತಹ ಕುಷ್ಠರೋಗಗಳೆಲ್ಲ ದೂರವಾಗಿ ಅವನು ಪರಿಶುದ್ಧನಾದನು. ಅದಕ್ಕೆ ಸರ್ವ ಪಾಪಾನಿ ವೇಂಪ್ರಾ ಕಟಸ್ತತ್ತಃ ಉಚ್ಯತೆ ತಸ್ಮಾತ್ ವೆಂಕಟಶೈಲೋಯಂ ಲೋಕೆ ವಿಖ್ಯಾತ ಕೀರ್ತಿಮಾನ್. ವೇಮ್ ಅಂತ ಹೇಳಿದ್ರೆ ಪಾಪ, ಕಟತೆ ಅಂತ ಹೇಳಿದ್ರೆ ಆ ನಾಶ ಮಾಡುವ. ಅದರಿಂದ ಸರ್ವ ಪಾಪಗಳನ್ನು ನಿವಾರ ಮಾಡತಕ್ಕಂತಹ ಆ ಭಗವಂತನಿಗೆ ವೆಂಕಟ ಎನ್ನುವಂತಹ ಹೆಸರು. ಆದ್ದರಿಂದ ಕಲಿಯುಗದಲ್ಲಿ ಅದಕ್ಕೆ ವೆಂಕಟಾಚಲ ಅಂತ ಹೇಳಿ. ಆ ಗಿರಿ ಹೇಗಿದೆ ಅಂತ ಹೇಳಿದ್ರೆ, ವೆಂಕಟೇಶನ ಪದದಿ ವಿರಜೆಯು ಸಂಕಲಿತ ಅಗಾರಿ ಬಲ್ಗುಣಿ ಸಂಖ್ಯೆ ಇಲ್ಲದ ಅಸಂಖ್ಯ ಪಾಪಗಳೆವ ಸ್ವಾಮಿ ಪುಷ್ಕರಣಿ
ಗೆ ಇಲ್ಲೈ ಕಪಿಲ ತುಂಬುರು ಪಕ್ಕವಿಲ್ಲ ಆಕಾಶ ಗಂಗೆ ಕಳಂಕರಹಿತ ಕಟಾಹದಾರ ಕೃಷ್ಣ ಚಕ್ರ ಚಲ ಕೃಷ್ಣ ಚಕ್ರ ಚಲ. ಅದರಿಂದ ಈ ವೆಂಕಟಗಿರಿಯಲ್ಲಿ ಅನೇಕ ವಿಧವಾದಂತಹ ಒಳ್ಳೆ ಒಳ್ಳೆ ರೀತಿಯಂತಹ ಫಲ ಪುಷ್ಪಗಳನ್ನಿದ್ದಂತಹ ಗಿರಿಯಲ್ಲಿ ಭಗವಂತ ತಾನು ಪ್ರತ್ಯಕ್ಷನಾಗಿ ತಾನು ಆ ಗಿರಿಯಲ್ಲಿ ಸೇರಬೇಕಾದಂತಹ ಹೇಳುವಂತಹ ಸನ್ನಿವೇಶದಲ್ಲಿ ಶತಾನಂದರು ಆ ಕಥೆಯನ್ನು ಹೇಳ್ತಾರೆ. ಯಾರಿಗೆ ಹೇಳ್ತಾರೆ ಅಂತ ಹೇಳಿದರೆ, ಜನಕರಾಜ ತನ್ನ ತಮ್ಮನಾದಂತಹ ಕುಶಧ್ವಜನು ಸ್ವಪ್ನದಲ್ಲಿ ಮರಣಿಸಿದಂತಹ ಒಂದು ದುಸ್ವಪ್ನ ಅವನಿಗೆ ಬಿತ್ತು. ಆ ದುಸ್ವಪ್ನವನ್ನು ಶತಾನಂದರ ಬಳಿಗೆ ಹೇಳುವಾಗ ಶತಾನಂದರು ಹೇಳ್ತಾರೆ, ಇದಕ್ಕೆ ಭಯಪಡಬೇಡ, ನಿನ್ನ ಮನಸ್ಸಿನೆಲ್ಲ ವ್ಯಾಕುಲತೆಗಳನ್ನು ದೂರ ಮಾಡೋಕ್ಕೋಸ್ಕರವಾಗಿ ಕಲಿಯುಗದಲ್ಲಿ ಶ್ರೀನಿವಾಸ ಕಲ್ಯಾಣ ಎನ್ನುವಂತಹ ಕಥೆ ನಡೆಯಲಿಕ್ಕಿದೆ. ಆ ಕಥೆಯನ್ನು ಕೇಳು, ಅದರಿಂದ ನಿನಗೆ ಮಂಗಳವಾಗ್ತಂತ ಹೇಳಿ ಆ ಕಥೆಯನ್ನು ಪ್ರಾರಂಭ ಮಾಡ್ತಾನೆ. ಅನುಪಮ ಚರಿತೆಯನ ಪೇಳುವೆ ವಿನಯದಿ ಮಾಲಿಸೋ ಶ್ರೀಹರಿ ಕಥೆಯ ತರೆಯೊಳಗೋದಿಸಿದ ಈ ಗಿರಿಯಲಿ ಹರೇ. ಅನುಪಮ ಚರಿತೆಯನ ಪೇಳುವೆ ವಿನಯದಿ ಮಾಲಿಸೋ ಶ್ರೀಹರಿ ಕಥೆಯ ವೆಂಕಟಾದ್ರಿ ಸಮಂ ಸ್ಥಾನಂ ಬ್ರಹ್ಮಾಂಡೇ ನಾಸ್ತಿ ಕಿಂಚನ ವೆಂಕಟೇಶ ಸಮೋ ದೇವೋ ನ ಭೂತೋ ನ ಭವಿಷ್ಯತಿ. ಆ ಗಿರಿ ಹೇಗಿದೆ ಅಂತ ಹೇಳಿದ್ರೆ, ಫಲಂ ಬಿಡುವ ಜಂಬು ಜಂಬೀರ ಫಲ ಭೋಗ ಪುನ್ನಾಗ ಕದಲಿ ಕಂಗಲ್ಯ ನಾರಂಗ ನಾಳಿಕೇಳ ಅಶ್ವತ್ಥ ಮುದಪಾದ ಬದ್ಧಗಳಿಂದ ಕುಸುಮ ಪರಿಮಳವನ್ನು ದೆಸೆದೆಸೆದು ಪಸರಿಸುವ ಪಾರಿಜಾತವೇ ಮೊದಲಾದ ವೃಕ್ಷಗಳಿಂದ ಕೂಡಿದಂತ ವೆಂಕಟಗಿರಿಯಲ್ಲಿ ಕಶ್ಯಪಾದಿ ಅಗಸ್ತ್ಯರೆಲ್ಲ ತಪಸ್ಸು ಮಾಡಿದಂತ ಆ ಜಾಗದಲ್ಲಿ ವೆಂಕಟಗಿರಿಯಲ್ಲಿ ಭಗವಂತ ಆ ಲೀಲೆಯನ್ನು ತನ್ನ ಆ ಅವತಾರವನ್ನು ಮಾಡಲು ನಿಶ್ಚಯಿಸಿದ್ದಾನೆ. ಹೀಗೆ ಮುಂದುವರಿತಾ ನೈಮಿಷಾರಣ್ಯ ಎನ್ನುವಂತಹ ಒಂದು ವಿಶೇಷಗೊಂಡ ಅರಣ್ಯದಲ್ಲಿ ಕಶ್ಯಪ ಋಷಿಗಳು ಒಂದು ಜ್ಞಾನ ಸತ್ರವನ್ನು ಮಾಡ್ತಾರೆ. ಆ ಜ್ಞಾನ ಸತ್ಯದ ಫಲ ಯಾರಿಗೆ ಕೊಡಬೇಕಂತ ಹೇಳಿ ತ್ರಿಮೂರ್ತಿಗಳಲ್ಲಿ ನಿಶ್ಚಯ ಮಾಡುವಾಗ ಅದನ್ನು ಯಾರು ಪರೀಕ್ಷೆ ಮಾಡುತ್ತ ಹೇಳುವಾಗ ಆ ಎಲ್ಲರೂ ಸೇರಿ ಆ ಭೃಗು ಋಷಿಯನ್ನು ಕರೀತಾರೆ. ಭೃಗುವಿಗೆ ಹೇಳ್ತಾರೆ, ನೋಡು, ನಾವು ಮಾಡತಕ್ಕಂತಹ ಈ ಜ್ಞಾನದ ಯಾಗವನ್ನು ಆ ಫಲವನ್ನು ಯಾರಿಗೆ ಸಮರ್ಪಣೆ ಮಾಡಬೇಕಂತ ಹೋಗಿ ನೋಡಿ ಬಾ ಅಂತ ಹೇಳುವಾಗ ಆ ಜ್ಞಾನವರ್ತಿಯಾದಂತಹ ಭೃಗು ಋಷಿ ಬ್ರಹ್ಮಲೋಕಕ್ಕೆ ತರುತ್ತಾರೆ. ಬ್ರಹ್ಮಣ್ಯೋ ಬ್ರಹ್ಮಕೃತ್ ಬ್ರಹ್ಮ 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 ವಿವರ್ಧನ ಬ್ರಹ್ಮವಿದ್ ಬ್ರಾಹ್ಮಣೋ ಬ್ರಹ್ಮೀ ಬ್ರಹ್ಮಜ್ಞೋ ಬ್ರಾಹ್ಮಣ ಪ್ರಿಯ. ಸತ್ಯಲೋಕಕ್ಕೆ ತೆರಳಿದಂತಹ ಭೃಗು ಋಷಿ ವಿಲಾಸದಲ್ಲಿರುವಂತಹ ಬ್ರಹ್ಮ ಮತ್ತು ಸರಸ್ವತಿಯನ್ನು ನೋಡಿದಂತಹ ಸಿಟ್ಟಿಗಿಂದ ಆ ಭೃಗು ಋಷಿ ಬ್ರಹ್ಮನಿಗೆ ಶಾಪ ಕೊಡ್ತಾನೆ. ಭೂಲೋಕದಲ್ಲಿ ನನಗೆ ಪೂಜೆ ಇಲ್ಲದೆ ಹೋಗಲಿ ಅಂತ ಶಾಪ ಕೊಡ್ತಾನೆ. ಅದರಿಂದ ನಾವು ಇವತ್ತು ಸಹ ನೋಡಬಹುದು, ಕಲಿಯುಗದಲ್ಲಿ ಆ ಭೂಲೋಕದಲ್ಲಿ ಬ್ರಹ್ಮನಿಗೆ ಯಾವ ದೇವಸ್ಥಾನವೂ ಇಲ್ಲ. ಇವನಿಗೆ ಯಾಗಫಲ ಸಿಗಬಾರದಂತ ಹೇಳಿ ಮತ್ತೆ ಕೈಲಾಸ ಪರ್ವತವನ್ನು ಏರ್ತಾನೆ ಭೃಗು ಋಷಿ. ಕಂಡು ಧನ್ಯನಾದೇನ ಕಂಜದಳ ನೇತ್ರನ ಸೇವಿಸಿ ಜಗದ ಅಂಜಿಕೆಯ ಬೀಳಿಸಿದನ. ಕಂಡು ಧನ್ಯನಾದೇನ ಕಂಜದಳ ನೇತ್ರ ನಂಜ ಸೇವಿಸಿ ಜಗದ ಅಂಜಿಕೆಯ ಬೀಳಿಸಿದನ. ಕಂಡು ಹೀಗೆ ಆ ಕೈಲಾಸವಾಸಿಯಾದಂತಹ ಪರಶುವನನ್ನು ಪ್ರಾರ್ಥನೆ ಮಾಡುತ್ತಾ ಕೈಲಾಸಕ್ಕೆ ಸೇರಿ ಶೃಂಗಿ ಭೃಂಗಿಗಳೊಂದಿಗೆ ನಾಟ್ಯದಲ್ಲಿ ತೊಡಗಿರುವಂತಹ ಆ ಪರಶಿವ ಭೃಗು ಬಂದದ್ದನ್ನು ಗಮನಿಸುವುದಿಲ್ಲ. ಇವನು ಕೂಡ ತಾಮಸ ವೃತ್ತಿಯನ್ನು ಮಾಡುತ್ತಾ ಇದ್ದಾನೆ ಅಂತ ಹೇಳಿ ನಿನಗೆ ಭೂಲೋಕದಲ್ಲಿ ಮೂರ್ತಿ ರೂಪದಲ್ಲಿ ಪೂಜೆ ಇಲ್ಲದೆ ಹೋಗಲಿ ಅಂತ ಹೇಳಿ ಶಾಪ ಕೊಡ್ತಾನೆ. ಅದರಿಂದ ನಾವು ಎಲ್ಲ ಕಡೆ ನೋಡಬಹುದು,
ಎಲ್ಲ ಕಡೆಯಲ್ಲಿ ಆ ಪರಶಿವನನ್ನು ಆ ಲಿಂಗ ರೂಪದಲ್ಲಿ ಪೂಜೆ ಮಾಡಿ ಆ ಮೂರ್ತಿ ರೂಪದಲ್ಲಿ ಪೂಜೆ ಇಲ್ಲ. ಇವನಿಗೂ ಯಾಗಫಲ ಸಲ್ಲದು ಎಂದು ಹೇಳಿ ನಿಶ್ಚಯ ಮಾಡಿ ವೈಕುಂಠಕ್ಕೆ ತೆರಳ. ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತವು ಎನ್ನ ನಾಲಿಗೆಗೆ ಬರಲಿ. ನಾರಾಯಣ ನಾರಾಯಣ ನಾರಾಯಣ. ಹೀಗೆ ಆ ನಾರಾಯಣ ಸ್ತುತಿ ಮಾಡ್ತಾ ವೈಕುಂಠಕ್ಕೆ ಹೋದಂತಹ ಭೃಗು ಋಷಿ ಈಗ ಮಹಾವಿಷ್ಣು ತನ್ನ ಅವತಾರಕ್ಕೆ ನಿಶ್ಚಯ ಮಾಡುವಸ್ಕರವಾಗಿ ಭೃಗು ಬಂದದ್ದನ್ನು ತಾನು ಗಮನಿಸುವುದಿಲ್ಲ. ಯೋಗ ನಿದ್ರೆಯಲ್ಲಿರ್ತಾನೆ ಮಹಾಲಕ್ಷ್ಮಿಯಿಂದ ರಘುಗಳು. ಭೃಗು ಬಂದ ಮನೆ ನೇರವಾಗಿ ಬಂದಂತಹ ಭೃಗು ಸಿಟ್ಟಿನಿಂದೆದ್ದು ಇವರೂ ಕೂಡ ನನ್ನನ್ನು ಗಮನಿಸುತ್ತಿಲ್ಲ ಅಂತ ಹೇಳಿ ಆ ಭೃಗು ತನ್ನ ಪಾದದಲ್ಲಿ ಆ ಮಾಧವನ ವಕ್ಷಸ್ಥಲಕ್ಕೆ ಓದಿತಾನೆ. ಓದೆದನ ಪದ ತಲದಲ್ಲಿ ಓದೆದನ ಪದ ತಲದಲ್ಲಿ ಮಾಧವನ ಸೋವಕ್ಷಸ್ಥಲಕ್ಕೆ ಪ್ರಥಮಲ ರಮಾನಿನಿ ಪದದು ಒಲೆದನ ಓದೆದನ ಓದೆದನ ಪದ ತಲದಲ್ಲಿ ಮಾಧವನ ಸೋವಕ್ಷಸ್ಥಲಕ್ಕೆ. ಭೃಗು ಬಂದವರೇ ನೇರವಾಗಿ ಮಹಾವಿಷ್ಣುವನ ಎದೆಗೆ ಒದಿದ್ದಾನೆ. ಎಚ್ಚರಗೊಂಡಂತಹ ಭಗವಂತ, ಓ ಭೃಗು ಋಷಿಗಳು ಬನ್ನಿ ಬನ್ನಿ ಅಂತ ಹೇಳಿ ತಾನೇ ತನ್ನ ಆಸನದಿಂದ ಎದ್ದು ಆ ಭೃಗುವನ್ನು ತನ್ನ ಆಸನದಲ್ಲಿ ಕುಳ್ಳಿರಿಸಿ ತನ್ನ ಕೈಯಿಂದಲೇ ಆ ಒದಿದಂತಹ ಪಾದಕ್ಕೆ ಮೃದುವಾಗಿ ಮರ್ದನ ಮಾಡ್ತಾ ಇದ್ದಾನೆ. ಸ್ವಾಮಿ, ನೀವು ದೂರದಿಂದ ಬಂದಿದ್ದೀರಿ, ಅದು ಬಿಟ್ಟು ನನ್ನ ಹೃದಯದಲ್ಲಿರುವಂತಹ ಆ ಕೌಸ್ತುಭ ಎನ್ನುವಂತಹ ಮಣಿಯು ತಮ್ಮ ಕಾಲಿಗೆ ತಾಚಿ ತಮ್ಮ ಕಾಲಿಗೆ ನೋವಾಗಿರಬಹುದಂತ ಹೇಳಿ ಆ ಭಗವಂತನ ಪಾದವನ್ನೇ ಮೃದುವಾಗಿ ಮರ್ದನ ಮಾಡುತ್ತಾ ಇದ್ದಾನೆ. ಆಗ ಭೃಗು ತನ್ನ ಲೀಲೆಗೆ ಅನುಗುಣವಾಗಿ ತನ್ನಿಂದಲೇ ಈ ಒಂದು ಕೆಲಸ ಮಾಡಿದಂತೆ ಹೇಳಿ ಎನಿಸಿದಂತಹ ಮಹಾವಿಷ್ಣು ಅವನನ್ನು ಸಂತೈಸಿ ಯಾವುದೇ ಒಂದು ದೋಷಗಳಿರಂತಹ ಆ ಭಗವಂತ ರೂಪ, ಐಶ್ವರ್ಯ, ವಿದ್ಯಾ, ಜ್ಞಾನ, ಬಲ, ಧೈರ್ಯ, ಸ್ಥೈರ್ಯ, ಔದಾರ್ಯಗಳೆಂಬಂತಹ ಅಷ್ಟಗಳನ್ನು ಕೂಡಿದಂತಹ ಭಗವಂತ ಆ ಭೃಗುವನ್ನು ಶಿಕ್ಷಿಸದೆ ಭೃಗುವನ್ನು ರಕ್ಷಿಸಿ ಭೃಗುವನ್ನು ಆ ಪೋಷಣೆ ಮಾಡಿ ನಿರ್ದೋಷ ಪೂರ್ಣ ಗುಣ ವಿಗ್ರಹ ಆತ್ಮತಂತ್ರೋ ದೋಷಗಂಧ ವಿಧೂರ ನಾನಾವೇಶಧಾರಕ ಈ ಜಗತ್ರಯ ಪೋಷಕ ಪುರಾತನ ಪುರುಷ ಪೂರ್ಣಾನಂದ ಜ್ಞಾನಗಣ ಶೇಷವರ ಪರ್ಯಂಕ ವಿಭೀಷಣ ಪ್ರಿಯ ವಿಜಯ ಸಖ ಸಂತೋಷ ಪಡಿಸುವನು ತನ್ನವರಿಗಿಷ್ಟ. ಆ ಭೃಗುವನ್ನು ಅನುಗ್ರಹಿಸಿ ಭೂಲೋಕಕ್ಕೆ ಬಂದಂತಹ ಭೃಗು ಆ ಯಜ್ಞ ಫಲವು ಯಾವುದೇ ದೋಷಗಳಿರಂತಹ ನಾರಾಯಣ ಸಮರ್ಪಣೆ ಮಾಡಿ ಅಂತ ಹೇಳುವಾಗ ಇತ್ತ ಕಡೆ ಮಹಾಲಕ್ಷ್ಮಿ ಸಿಟ್ಟುಕೊಂಡಿದ್ದಾಳೆ. ಯಾಕೆ? ಅವಳು ನಿತ್ಯ ನಿರಂತರವಾಗಿ ಆ ಭಗವಂತನ ಹೃತ್ಕಮಲದಲ್ಲಿ ವಾಸಿಸಿರುವಂತವಳು. ತನಗೆ ಆದಂತಹ ಅಪಮಾನಕ್ಕೆ ಸಿಟ್ಟಿಗೊಂಡಂತಹ ಆ ಲಕ್ಷ್ಮೀದೇವಿ ತಾನು ಇಲ್ಲಿರುವುದಿಲ್ಲ ಅಂತ ಹೇಳಿ ಹೊರಟು ಹೋಗ್ತಾಳೆ. ಹರಿಯೇ ಪೋಗುವೆ ನಾನು ಮುಂದಿನಂತಿರು ನೀನು ತಿರುಕನಾಗಿರುತ್ತಿರುವ ಮುಸುರ ಬಾರದೊಳ್ಳೋದ ಹಿರಿಯಾತನೇನು ನಿನಗೆ ಆ ತಿರುಕ ಹಿರಿಯಾದನೇನು ನಿನಗೆ ಹೇಳಿ ಆ ಲಕ್ಷ್ಮಿ ತನ್ನ ವಕ್ಷಸ್ಥಲಕ್ಕೆ ಒತ್ತಂತಹ ಲಕ್ಷ್ಮಿಗೆ ಬಹಳ ಬೇಸರಗೊಂಡು ತನಗೆ ಇಲ್ಲಿರಲು ಇಷ್ಟ ಇಲ್ಲ ಅಂತ ಹೇಳಿ ಆ ಕೊಲ್ಲಾಪುರಕ್ಕೆ ತೆರಳಿತು. ಆ ಕರವೀರಪುರ ಅಂದ್ರೆ ಈಗಿನ ಕೊಲ್ಲಾಪುರ. ಆ ಮಹಾಲಕ್ಷ್ಮಿ ಸಾಕ್ಷಾತ್ ಅಲ್ಲಿ ನೆಲೆಸಿದ್ದಾಳೆ. ಈಗ ಸಿರಿಗೂ ಹರಿಗೂ ಯಾವುದೇ ರೀತಿಯಾದಂತಹ ಒಂದು ಬೇಸರ, ಅವರಿಗೆ ವಿಭಜನೆ ಇಲ್ಲ.
ವಿಯೋಗವೇ ಇಲ್ಲ. ಯಾಕಂತ ಹೇಳಿದ್ರೆ ಸದಾ ತನ್ನ ವಕ್ಷಸ್ಥರದಲ್ಲಿರುವಂತಹ ಆ ಮಹಾಲಕ್ಷ್ಮಿಯನ್ನು ಬರಸೆಳೆದು ತನ್ನ ತೊಡೆಯ ಮೇಲೆ ಕುಳ್ಳಿರಿಸಿ ಆ ಭಗವಂತ, ಆ ಲಕ್ಷ್ಮೀನಾರಾಯಣ, ಇಲ್ಲಿ ಶ್ರೀದೇವಿ ಭೂದೇವಿ ಇದ್ದಾರೆ. ಅದರಿಂದ ಯಾವತ್ತೂ ಆ ಹರಿಗೂ ಸಿರಿಗೂ ವಿಯೋಗ ಇಲ್ಲ. ಆದರೆ ನಮ್ಮ ಲೌಕಿಕತೆಯಲ್ಲಿ ನಾವು ಗಂಡ ಹೆಂಡತಿ ಜಗಳ ಮಾಡುವಾಗ ನಾನು ಮನೆ ಬಿಟ್ಟು ಹೋಗ್ತೇನೆ, ನಾನು ಸಾಯ್ತೇನೆ ಅಂತ ಹೇಳಿ ಕೆಲವರು ಹೋಗ್ತಾರೆ. ಹೀಗೆ ಒಂದು ದಿವಸ ಒಂದು ಮನೆಯಲ್ಲಿ ಗಂಡ ಆಫೀಸ್ನಿಂದ ಬರುವಾಗ ಹೆಂಡತಿ ಮನೆಯಲ್ಲಿ, ಇವನಿಗೆ ಹೊಟ್ಟೆ ಬೇರೆ ಹಸಿತಾ ಇದೆ, ಏಕಾದಶಿ ಹೊಟ್ಟೆ ಬೇರೆ ಹಸಿತಾ ಉಂಟು. ಆಗ ನನಗೇನು ಇಲ್ಲ, ಏನು ಮಾಡಲಿಲ್ಲ ಅಂತ ಹೇಳಿ ಸಿಟ್ಟುಕೊಂಡಂತ ಗಂಡ, ಬರಲಿ ಇವತ್ತು ಅವಳಿಗೊಂದು ಪಾಠ ಕಲಿಸ್ತೇನೆ ಅಂತ ಹೇಳಿ ನಿಶ್ಚಯ ಮಾಡ್ತಿರುವಂತ ಈ ಸಂದರ್ಭದಲ್ಲಿ ಅವಳು ಹೊರಗಿನಿಂದ ಒಳಗೆ ಬರ್ತಾ ಇದ್ದ. ಏನು ನನಗೇನು ಮಾಡಲಿಲ್ಲ, ಎಲ್ಲಿ ಹೋಗಿದ್ದೆ ಅಂತ ಕೇಳುವಾಗ ನಾನೇನು ಹೊರಗೆ ಹೋಗ್ಬಾರ್ದ ಅಂತ ಇವಳು ಕೇಳ್ತಾ. ಅಲ್ಲ, ನನಗೇನು ಮಾಡಲಿಲ್ಲ, ಇಲ್ಲಿ ನೀನು ಹಾಗೆ ಹೋದರೆ ನನ್ನ ಹೊಟ್ಟೆ ಪಾಡಿ ಏನಂತ ಹೇಳ್ತಾಳೆ. ಆಗ ಅವಳು, ನೀವು ನನಗೆ ಬೈತೀರಾ, ನಾನು ಈಗಲೇ ಮನೆ ಬಿಟ್ಟು ಹೋಗ್ತೇನೆ ಅಂತ ಹೇಳಿ ಹೊರಗೆ ಹೋಗ್ತಾಳೆ. ಆಗ ಹೊರಗೆ ಹೋಗಿ ನಾನು ಸಾಯ್ತೇನೆ ಅಂತ ಹೇಳುವಾಗ ಗಂಡ ಮೃತ್ಯುಂಜಯ ಜಪ ಮಾಡ್ತಾನೆ. ಮೃತ್ಯುಂಜಯ ನಮಸ್ತುಭ್ಯಂ ಮೃತ್ಯುಂಹರ ನಿವಾರಣಯ ಸರ್ವ ಮೃತ್ಯು ವಿನಾಶಾಯ. ಇವ ಈ ಮಂತ್ರ ಮಾಡುವಾಗ ಹೊರಗೆ ಹೋದವಳು ಒಳಗೆ ಬರ್ತಾಳೆ. ಯಾಕೆ ಅಂತ ಹೇಳಿದ್ರೆ ಹೊರಗೆ ಮಳೆ ಬರ್ತಾ ಉಂಟು. ಒಂದು ಕೊಡೆ ತಗೊಂಡು ಹೋಗ್ತೇನೆ. ಯಾಕೆ ಕೊಡೆ, ನೀನು ಸಾಹಿತ್ಯ ಅಂತ ಹೇಳಿದ್ವಿ, ಹಾಗೆ ಕೊಡೆ ಯಾಕೆ ನಿನಗೆ ಅಂತ ಕೇಳುವಾಗ ನಾನು ಈಗ ಬ್ಯೂಟಿ ಪಾರ್ಲರ್ ಬಂದದ್ದು, ನನ್ನ ಎಲ್ಲ ವೇಷ ಹೋಗ್ತದೆ, ಆದ್ರಿಂದ ನಾನು ಸಾಯಲಿಕ್ಕೋಸ್ಕರ ಹೋಗುವಾಗೂ ಸಹ ಆ ಕೊಡೆ ತಗೊಂಡು ಹೋಗ್ತೇನೆ ಅಂತ ಹೇಳ್ತೇನೆ. ಆದ್ರೆ ಇದು ನಮ್ಮ ಲೌಕಿಕತೆ. ಆ ಅಲೌಕಿಕತೆಯಲ್ಲಿ ಆ ಸಿರಿಗೂ ಹರಿಗೂ ಯಾವುದೇ ಹೋದಂತ ಭೇದವಿಲ್ಲ. ಅದರಿಂದ ಹೀಗೆ ಸಿಟ್ಟುಕೊಂಡಂತ ಲಕ್ಷ್ಮಿ ಆ ಕೊಲ್ಲಾಪುರ ಕರವೀರಪುರಕ್ಕೆ ಹೋಗಿದ್ದಾಳೆ. ಈಗ ಭಗವಂತ ಭೂಲೋಕದಲ್ಲಿ ಅವತಾರ ಮಾಡಲಿಕ್ಕೆ ನಿಶ್ಚಯ ಮಾಡಿದಂತರಾಗಿ ತಿಳಿದು ಆ ಋಷಿಮುನಿಗಳಿಂದ, ಅಗಸ್ತ್ಯಾದಿ ಋಷಿಗಳಿಂದ ತಪಸ್ಸು ಮಾಡಿದಂತ ಪುಣ್ಯ ಭೂಮಿಯ ವೆಂಕಟಗಿರಿಗೆ ಅವತಾರ ಮಾಡಿ ಅಲ್ಲಿಗೆ ಆಗಮಿಸಿ ತಿಂತ್ರಣಿ ವೃಕ್ಷ ಅಂತ ಹೇಳಿ ಆ ಹುಣಸೆಯ ಮರದ ಅಡಿಯಲ್ಲಿ ಇರುವಂತಹ ಹೊತ್ತದಲ್ಲಿ ಭಗವಂತ ಆ ಧ್ಯಾನಸ್ಥನಾಗಿ ಕುಳಿತಿದ್ದಾನೆ. ಇವ ವೈಕುಂಠದಲ್ಲಿರುವಾಗ ಇವನಿಗೆ ಏನು ಹಸಿವೆ ಆಗಲಿಲ್ಲ. ಆದರೆ ಭೂಲೋಕಕ್ಕೆ ಬಂದಾಗ ಅವನಿಗೆ ಭೂಲೋಕದಲ್ಲಿರುವಂತಹ ಜನರಿಗೆಲ್ಲ ಆ ರಾಮ ಕೃಷ್ಣರೆಲ್ಲ ನಾವು ನೋಡಿದ್ದೇವೆ, ಎಲ್ಲರಿಗೂ ಬರುವಾಗ ಹಸಿವೆ ಆಗ್ತದೆ. ಅದು ಭೂಲೋಕದ ಒಂದು ಗುಣ. ಅದಕ್ಕೆ ಅಲ್ಲಿ ಬ್ರಹ್ಮ, ರುದ್ರ, ಲೋಕಮಾತೆಯಾದಂಥ ಲಕ್ಷ್ಮಿ ಚಿಂತೆ ಆಗ್ತದೆ ಅವರಿಗೆ. ಆ ಬ್ರಹ್ಮನೇ ಹಸುವಾಗಿ, ಈಶ್ವರನೇ ಕರುವಾಗಿ, ಲೋಕಮಾತೆ ಗೊಲ್ಲತಿಯಾಗಿ ಒಂದು ಬಿಳಿ ಹಸುವನ್ನು ಹಿಡ್ಕೊಂಡು ಆ ಚೋಳರಾಜನ ಆಸ್ಥಾನಕ್ಕೆ ಬರ್ತಾರೆ. ಆ ಬಿಳಿ ಹಸುವನ್ನು ಆ ಚೋಳರಾಜನಿಗೆ ಮಾರಾಟ ಮಾಡ್ತಾರೆ. ಆದರೆ ಒಂದು ದಿವಸ ಸಹ ಆ ಗೌರಿಯನ್ನು ಅಂತ ಹೇಳುವಂತ ದನ, ಆ ಬಿಳಿ ದನ, ಬಿಳಿ ಅಂತ ಹೇಳಿದ್ರೆ ಎಲ್ರಿಗೂ ಇಷ್ಟ, ಆದರೆ ಒಂದು ಮಾತ್ರ ಬಿಳಿಯಾಗಬಾರದು, ಹೌದು, ನಮ್ಮ ತಲೆ ಕೂದಲು. ಆ ತಲೆ ಕೂದಲು ಬಿಳಿ ಆದ್ರೆ ಅದನ್ನು ನಾವು ಹೇಗಾದ್ರೂ ಮಾಡಿ ಅದನ್ನು ಕಪ್ಪು ಮಾಡ್ತೇವೆ. ಅದರಿಂದ ಎಲ್ಲರಿಗೂ ಆ ಬಿಳಿ ದನ ಅಂತ ಹೇಳಿದ್ರೆ ಭಾರಿ ಇಷ್ಟ. ಯಾಕಂದ್ರೆ ಒಳ್ಳೆ ರೀತಿಯ ಹಾಲು ಕೊಡ್ತಂತ ಹೇಳಿ ಅದನ್ನು ತೆಗೆದುಕೊಂಡು ಬಂದು ಆ ಅರಮನೆಯಲ್ಲಿ ಇಟ್ಟಿದ್ದ. ನಿತ್ಯವೂ ಆ ಗುಲ್ಲನು ಆ ಹಾಲು ಕರೆತೇನೆ ಅಂತ ಹೋಗುವಾಗ ಒಂದು ದಿವಸವೂ ಸಮೇತ ಅವನಿಗೆ ಹಾಲು ಕೊಡ್ಲಿಲ್ಲ. ಆ ತನ್ನ ಕೊಡಕಚ್ಚಲಿರುವಂತಹ ಹಾಲನ್ನು ಕೊಂಡು ಹೋಗಿ ಅಲ್ಲಿ ಒಬ್ಬ ವೆಂಕಟಗಿರಿಯಲ್ಲಿ ಆ ತುತ್ತದಲ್ಲಿರುವಂತಹ ಆ ಶ್ರೀನಿವಾಸನಿಗೆ ತನ್ನ ಕೊಡಕಚ್ಚಲಿರುವಂತಹ ಹಾಲನ್ನೆಲ್ಲ ಕುಲ್ಲ. ಇದು ಬಹಳ ವಿಶೇಷ, ಇದು ಬಹಳ ಕೆಟ್ಟದನ. ನನಗೆ ಒಂದು ದಿವಸವೂ ಹಾಲು ಕೊಟ್ಟಿಲ್ಲ. ಇಲ್ಲಿ ಕೊಡಕೆಚ್ಚರಲ್ಲಿ ಹಾಲು ತುಂಬಿಸ್ತಾ ಉಂಟು, ಅದನ್ನು ಯಾರಿಗೋ ಒಂದು ಸುರ್ಮನೆ ಅದನ್ನು ವ್ಯರ್ಥ ಮಾಡ್ತಾ ಉಂಟು ಅಂತ ಹೇಳಿ ತಿಳಿದಂತಹ ಗೊಲ್ಲ ಚೋಳರಾಜನಿಗೆ ಹೇಳ್ತಾನೆ. ಚೋಳರಾಜರು ಸಹ ಬಂದು ಆ ಗೊಲ್ಲನೊಡೆಗೆ ಬಂದು ತನ್ನ ಖಡ್ಗದಲ್ಲಿ ಆ ಇನ್ನೇನು ಆ ದನ ಕಡಿಬೇಕಂತ ಹೇಳುವಾಗ ಶ್ರೀನಿವಾಸ ಆ ಹೊತ್ತದಲ್ಲಿರುವಂತವರು ಮೇಲೆದ್ದು ಬರ್ತಾರೆ. ಭಗವಂತ ಆಗಲೇ ಗೋವನ್ನು ರಕ್ಷಣೆ ಮಾಡಿದ್ದಾನೆ. ಅದರಿಂದ ಸನಾತನ ಧರ್ಮೀಯರಾದಂಥ ನಾವು ಈ ಗೋ ಹತ್ಯೆ ಅಂತ ಎಲ್ಲೋ ಇರುವಂತಹ ಈ ಹತ್ಯೆಗಳನ್ನೆಲ್ಲ ನಾವು ಖಂಡಿಸಬೇಕು. ಆಗ ಮಾತ್ರ ಆ ಭಗವಂತ ನಮಗೆ ಒಲಿಲಿಕ್ಕೆ ಸಾಧ್ಯ.
ಆದ್ದರಿಂದ ಗೋಬ್ರಾಹ್ಮಣ ಹಿತಾಯಚ ಅಂತ ಹೇಳಿ ಆ ಗೋವನ್ನು ರಕ್ಷಿಸಿದಂತಹ ಭಗವಂತರಿಗೆ ಈಗ ಕೊಡಲಿಯಿಂದ ಪೆಟ್ಟು ಬಿದ್ದಿದೆ. ಸ್ವಯಂ ದದಾರದ್ಘಾತಂ ಮೌನಂ ಸ್ವೇಚ್ಛ ಜಗತ್ಪತಿ ರಕ್ತವೃಷ್ಟಿಂ ಘೋರತರ ಸಪ್ತಕಾಲ ಪ್ರಮಾಣಿಕ. ಆ ಹೊಡೆದಂತಹ ಕೊಡಲಿಯ ಏಟಿಗೆ ಶ್ರೀನಿವಾಸನ ತಲೆಯಿಂದ ಆ ರಕ್ತ ಚಿಮ್ಮಿ 7 ತಾಳೆಗರಿಗಳ ಎತ್ತರಕ್ಕೆ ಆ ರಕ್ತ ಚಿಮ್ಮಿದೆ. ಇದಕ್ಕೆ ಕಾರಣೀಭೂತನಾದಂತಹ ಚೋಳರಾಜ ಎನ್ನುವಂತಹ ಕೋಪದಿಂದ ತಿಳಿದಂತಹ ಶ್ರೀನಿವಾಸ, ನೀನು ಪಿಶಾಚಿಯಲ್ಲಿ ಜನಿಸು ಎಂಬುದಾಗಿ ಹೇಳಲು ಸುಖವಾಗಿ, ಅರ್ಚಾರೂಪಿಯಾದಂತಹ ಸ್ವಾಮಿ ನಿನ್ನ ಮಹಿಮೆಯನ್ನು ನಾನು ತಿಳಿದಿಲ್ಲ, ಕ್ಷಮಿಸು ಎಂಬುದಂತ ಹೇಳಲಾಗಿ, ಇನ್ನು ಮುಂದೆ ಶ್ರಾವಣ ಮಾಸದ ಪವಿತ್ರ ಶುಕ್ರವಾರ ನಾನು ದಿವ್ಯ ಕಿರೀಟ ಧಾರಣೆ ಮಾಡುವಾಗ ನೀನು ದರ್ಶನವನ್ನು ಪಡೆದು ಆ ಪಿಶಾಚಿ ಯೋಜನೆಯಿಂದ ಮುಕ್ತಗೊಳ್ಳುವಂತೆ ಹೇಳುವಾಗ ಸಂದರ್ಭದಲ್ಲಿ ಆ ವರಾಹದೇವರು ಶ್ರೀನಿವಾಸನಿಗಾದಂತಹ ಗಾಯಕ್ಕೆ ಔಷಧಿ ಮಾಡಲುಗೋಸ್ಕರವಾಗಿ ಆ ಬಕುಳಾದೇವಿಯನ್ನು ಕಳಿಸ್ತಾರೆ. ಜನಕರಾಜರು ಹೇಳ್ತಾರೆ ಶತಾನಂದರ ಬಳಿ, ಆ ಬಕುಳಾದೇವಿ ಯಾರು? ಯಶೋಧ ಕೃಷ್ಣ ಜನನಿ ಜನನಿ ಯಶೋಧ ಕೃಷ್ಣ ಜನನಿ ಬಕುಳಾದೇವಿ ತಾನಳ ಜಾನಿ ತಾನವಳ ಜಾನಿ ತಾನವಳ ಅಭಿಮಾನ ಯಶೋಧ ಕೃಷ್ಣ ಜನನಿ ಜನನಿ ಯಶೋಧ ಕೃಷ್ಣ ಜನನಿ ಜನನಿ ಯಶೋಧ ಕೃಷ್ಣ ಜನನಿ. ಆ ಬಕುಳಾದೇವಿಯೇ ಶ್ರೀನಿವಾಸನ ತಾಯಿಯಾಗಿ ಬಂದು ಆ ಗಾಯವನ್ನು ವಾಸಿ ಮಾಡುವಗೋಸ್ಕರವಾಗಿ ಅರ್ಕದ ಹತ್ತಿಯ ಕ್ಷೀರದಿಂದ ಆ ಗಾಯವನ್ನು ತಾನೇ ವಾಸಿ ಮಾಡಿದ್ದಾರೆ. ಹೀಗೆ ಇರಲಾಗಿ ತಾನು ಬಂದಂತಹ ಅವತಾರಗಾರರು ಚಿಂತಿಸಿದಂತಹ ವೆಂಕಟನಾದಂತಹ ಶ್ರೀನಿವಾಸ ಈಗ ಬೇಟೆಗೆ ಹೊರಡಲಿಕ್ಕೆ ಸಿದ್ಧನಾಗಿದೆ. ಆ ಬೇಟೆಗೆ ಹೋಗಬೇಕಂತಾದ್ರೆ ಯಾಕೆ ಹೋಗುವುದು ಬೇಟೆಗೆ? ಆ ಬೇಟೆಗಾರನಾಗಿ ತಾನು ಪದ್ಮಾವತಿಯನ್ನು ಕಾಣಲು ಸುಖವಾಗಿ ಕಿರಾತನಾದಂತಹ ವೇಷಧಾರಣೆ ಮಾಡಿದ್ದಾನೆ. ಬೇಟೆಗಾರನ ಬೇಟೆಗಾರನಾದ ವೆಂಕಟ ಬೇಟೆಗಾರನಾದ ಸಾಟಿಲ್ಲದಿಹ ಕೋಟಿ ಸೂರ್ಯ ಪ್ರಭ ಪದಕರೊಡನೆ ನಾಟಕ ಮಾಡಲು ಬೇಟೆಗಾರನಾದ ವೆಂಕಟ ಬೇಟೆಗಾರನಾದ ವಾಜಿಯಾತನ ವಾಯುದೇವನು ವಾಗೆಯಾದಳ ಪಾವೇಲ ಕೊಮಿಯೋ ಸೋಜಿಗದ ಪೀತಾಂಬರ ಒಟ್ಟು ರಾಜಿವ ದಿವ್ಯಾಂಬರಗಳ ತೊಟ್ಟು ಬೇಟೆಗಾರನಾದ ವೆಂಕಟ ಬೇಟೆಗಾರನಾದ ಉಂಗುರು ಮೌನನು ಉಂಗುರ ಬೆರಳು ಮೃಗಮದ ತಿಲಕ
ಶ್ರೀನಿವಾಸ ಆಕಾಶರಾಜನ ಮಗಳಾದಂತಹ ಪದ್ಮಾವತಿ ಎಂಬ ಹೆಸರಿನಿಂದ ಪ್ರಕಟವಾದಂತಹ ಪದ್ಮಾವತಿಯನ್ನು ಕರೆದುಕೊಂಡು ಬಂದು ವನವಿಹಾರಕ್ಕೋಸ್ಕರವಾಗಿ ಬರುತ್ತಿರುವಾಗ ಆ ದಾಸಿಯರನ್ನು ಒಡಗೂಡಿ ಬಂದಂತಹ ಪದ್ಮಾವತಿ ಎಲ್ಲ ವನ ಪ್ರದೇಶದಲ್ಲಿ ಅವರ ಆ ಉದ್ಯಾನವನದಲ್ಲಿ ಸುತ್ತಿರ್ತಾರೆ. ಹೀಗೆ ಬೇಟೆಗಾರನಾಗಿ ಬಂದಂತಹ ವೆಂಕಟನನ್ನು ಕಂಡು ದೂರದಿಂದ ಬಂದಂತಹ ಮದ್ದಾನೆಯನ್ನು ಆ ಬಂದಂತಹ ಮದ್ದಾನೆಯನ್ನು ನೋಡೆಯಲು ಭಗವಂತ ಶಾಂಗ್ರಧನಸ್ಸನ್ನು ಎತ್ತಿದ್ದಾನೆ. ಗಜರಾಜ ಪ್ರಾಣ ಭಯದಿಂದ ಶ್ರೀನಿವಾಸನ ಪಾದಕ್ಕೆರಗಿ ಅಲ್ಲಿಂದ ಹೊರಟು ಹೋಗಿದ್ದಾನೆ. ಹೀಗೆ ಮುಂದೆ ಬಂದಂತಹ ಆ ಶ್ರೀನಿವಾಸ ಸಖಿಯರನ್ನೊಳಗೂಡಿ ಬಂದಂತಹ ಪದ್ಮಾವತಿಯನ್ನು ಭೇಟಿಯಾಗಲು ಮುಂದೆ ಬಂದು ಅವರ ಹತ್ರ ಕೇಳ್ತಾನೆ, ಸಖಿಯರ ಹತ್ರ ಕೇಳ್ತಾನೆ, ನೀವು ಯಾರು? ಇಲ್ಲ, ಇವನ ನಮ್ಮನ್ನೇ ಕೇಳ್ತಾನೆ, ನೀ ಯಾರಂತ ಹೇಳಿ. ನಮ್ಮವನ ಪ್ರದೇಶಕ್ಕೆ ಬಂದು ನಮ್ಮನ್ನೇ ಕೇಳ್ದಂತ ಇವ. ನಾವು ಆಕಾಶರಾಜನ ಮಗಳಾದಂತ ಪದ್ಮಾವತಿಯನ್ನು ಕರೆದುಕೊಂಡು ಬಂದಿದ್ದೇವೆ ಅಂತ ಹೇಳಲಾಗ, ನೀವು ಪದ್ಮಾವತಿಯನ್ನು ಕರೆದುಕೊಂಡು ಬಂದಿದ್ದೀರು, ನಾನು ಪದುಮನಾಭ. ನನ್ನಲ್ಲಿ ಯಾರು ಕೇಳ್ತಾರೆ? ಕೇಳದೇ ಹೇಳುವುದು ಲಘು ಲಕ್ಷಣ ಅಂತ ಹೇಳ್ತಾರೆ. ಹಾಗೆ ಕನಕದಾಸರು ಹೇಳ್ತಾರೆ, ಪಾಪಿಗಳು ಇದ್ದಲ್ಲಿ ರೂಪುಳ್ಳ ವಸ್ತುವನ್ನು ತೋರಬಾರದು. ಹಾಗೆ ಆ ಶ್ರೀನಿವಾಸ್ ಬೇಟೆಗಾರನಾಗಿ ವೇಷದಂತ ಬಂದಂತಹ ಶ್ರೀನಿವಾಸನಿಗೆ ಪದ್ಮಾವತಿಯನ್ನು ಸಖಿಯರೆಲ್ಲರೂ ಮುತ್ತುಕೊಂಡಿದ್ದಾರೆ. ಯಾಕಂದ್ರೆ ಅವರು ಕಾಣಬಾರ್ದಂತ ಹೇಳಿ. ಆಗ ನೀನು ಹೊರಟು ಹೋಗು ಅಂತ ಹೇಳಿ ಅನೇಕ ಸಲ ಹೇಳಿದ್ರು. ಆ ಶ್ರೀನಿವಾಸ ಹೋಗ್ಲಿಲ್ಲ. ಈಗ ಎಲ್ಲರೂ ಕಲ್ಲು ಎತ್ತಿ ಶ್ರೀನಿವಾಸನಿಗೆ ಕಲ್ಲು ಹೊಡಿತಾರೆ. ಹೊಡೆದದ್ದು ಕಲ್ಲು ಶ್ರೀನಿವಾಸನಿಗೆ, ಆದರೆ ಕಲ್ಲು ತಾಗಿದ್ದು ಆ ಕುದುರೆಗೆ. ಓಹೋ, ನಾನು ಹೋಗಬಾರ್ದಂತ ಹೇಳಿ ನೀವು ನಿಶ್ಚಯ ಮಾಡಿ ಕುದುರೆ ಕಾಲಿಗೆ ಕಲ್ಲು ಹೊಡೆದಿದ್ದೀರಾ ಅಂತ ಕೇಳುವಾಗ ಆಗ ಇವರು ಹೇಳ್ತಾರೆ, ನೀನು ನಮಗೆ ಬೇಡ, ನಮ್ಮ ಅಪ್ಪನಿಗೆ ಗೊತ್ತಾದರೆ ನಿನ್ನನ್ನು ಇಲ್ಲಿಂದ ಅಟ್ಟುತ್ತಾರೆ, ಗಡಿಪಾರು ಮಾಡ್ತಾರೆ ಅಂತ ಹೇಳುವಾಗ ನೀನು ನಮಗೆ ಬೇಡ. ಆಗ ಶ್ರೀನಿವಾಸ ಆ ಪದ್ಮಾವತಿ ನೋಡಲು ಬಂದಗೋಸ್ಕರವಾಗಿ ಆ ಪದ್ಮಾವತಿ ಹೇಳ್ತಾಳೆ, ನೀನು ನಮಗೆ ಬೇಡ. ಯಾಕೆ ನೀನು ಬೇಡ ಅಂದ್ರೆ ಕಿರಾತ. ಬೇಡ ಬೇಡ ಕಾಡದಿವೆ, ಬೇಡ ಬೇಡ ಕಾಡದಿವೆ, ಕಾಡಾಡಿ ಮೂಟ ಮಾಡಾಡಿ ಕಡ ಬೇಡ 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 ಕಾಡದಿವೆ, ಅದೃಶ್ಯನಾಗ್ತಾನೆ. ಅಲ್ಲಿಹನು ಇಲ್ಲಿಲ್ಲವೆಮ್ಮಿ ಸೊಲ್ಲು ಸಲ್ಲದು, ಒಳ ಹೊರಗೆ ಅವನಿಲ್ಲದಿಲ್ಲ ಅಪ್ಪದಿಮಲ್ಲ ಜಗಕ್ಕೆಲ್ಲ ಕುಲ್ಲರನು ಗೊಲ್ಲ. ಅಣುರೇಣು ತೃಣಕಾಷ್ಟದಿಂದಲೂ ಕೂಡಿದಂತಹ ಭಗವಂತ ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೆ. ಇದರಿಂದ ಸರ್ವ ಸ್ಥಳದಿ ವ್ಯಾಪ್ತನಾದ ಸರ್ವ ದೋಷರಹಿತನಾದಂತಹ ಭಗವಂತನನ್ನು ಆ ಲಕ್ಷ್ಮಿ ಕೊಂಡಾಡ್ತಾಳೆ. ಹಾಗೆ ಇನ್ನೇನು ಭಗವಂತ ಅದೃಶ್ಯನಾದಂತಹ ಸಂದರ್ಭದಲ್ಲಿ ಪದ್ಮಾವತಿ ಅವರನ್ನು ಒಂದು ಕ್ಷಣ ಸ್ವಶಂಕ ಚಕ್ರಂ ಸಗಿರೀಟ ಕುಂಡಲಂ ಸಪೀತ ವಸ್ತ್ರಂ ಸರಸೀರುಹೇಕ್ಷಣೋ ಸಹಾರವಕ್ಷಸ್ಥಲ ಕೌಸ್ತುಭಶ್ರಿಯಂ ನಮಾಮಿ ಅನಂತಂ ಶಿರಸಾ ಚತುರ್
ಬಂದಿದ್ದ. ಆದರೆ ಅವನಿಗೊಂದು ಮನಸ್ಸಿನಲ್ಲಿ ವ್ಯಾಕುಲತೆ ಕಂಡಿತು. ಯಾಕೆ? ಅವನು ಆ ಚಂದದ ಪದ್ಮಾವತಿಯನ್ನು ನೋಡಿದ್ದ. ನಾವು ಈಗ ಹೇಳ್ತೇವೆ ಲವ್ ಎಟ್ ಫಸ್ಟ್ ಸೈಟ್ ಅಂತ. ನೋಡಿದ ತಕ್ಷಣ ಅವನಿಗೆ ಒಂದು ಚಿತ್ರವಾದ ರೋಮಾಂಚನ ಆಗಿ ಇವಳೇ ನನ್ನ ಮಡದಿಯಾಗಬೇಕಂತ ಹೇಳಿ ನಿಶ್ಚಯ ಮಾಡಿದಂತಹ ಶ್ರೀನಿವಾಸ ಮನೆಗೆ ಬರುವಾಗ, ಮನೆಗೆ ಬಂದು ತನ್ನ ತಾಯಿ ಹತ್ರ ಹೇಳ್ತಾನೆ, ಅಮ್ಮ, ನಾನು ಚಂದದ ಒಂದು ಹೆಣ್ಣನ್ನು ನೋಡಿ ಬಂದಿದ್ದೆ, ನನಗೆ ಅವಳೊಂದಿಗೆ ಮದುವೆ ಆಗಬೇಕಂತ ಹೇಳಿ ಭಿನ್ನಯಿಸಿದೆ. ಈ ಬಂದವಳು ಯಾರು? ಬಕುಳಾದೇವಿ, ಯಶೋದೆ. ದ್ವಾಪರಾಯುಗದಲ್ಲಿ ಕೃಷ್ಣನು 16,108 ಮಂದಿಯನ್ನು ಮದುವೆಯಾದರು. ಒಂದು ಮದುವೆಯನ್ನು ಸಹ ಆ ದೇವಕಿ ಯಶೋದೆಯರು ಮಾಡಲಿಲ್ಲ. ಅದರಿಂದಾಗಿ ಶ್ರೀನಿವಾಸ ಒಂದು ಮಾತು ಕೊಟ್ಟಿದ್ದ, ಮುಂದೆ ಕಲಿಯುಗದಲ್ಲಿ ಶ್ರೀನಿವಾಸ ಕಲ್ಯಾಣ ಎನ್ನುವಂತ ಕಲ್ಯಾಣವನ್ನು ನೀನೇ ಮಾಡಬೇಕು, ನೀನೇ ಮುಂದೆ ನಿಂತು ಮಾಡಿಸಬೇಕಂತ ಹೇಳುವಾಗ ಆ ತಾಯಿ ಮುದುಕಿ ಬಂದರೆ ಆ ಅರಮನೆಗೆ ಕರೆಸಿ ಆ ಶ್ರೀನಿವಾಸ ಹೇಳ್ತಾನೆ, ಅರಮನೆಗೆ ಹೋಗಿ ಆ ಆಕಾಶರಾಜನ ಮಗಳಾದಂತಹ ಪದ್ಮಾವತಿಯನ್ನು ಕೇಳಿ ನನಗೆ ಒಪ್ಪಿಗೆ ಮಾಡಿಸುವಂತ ಹೇಳುವಾಗ ಬಕುಳಾದೇವಿ ಆ ಅರಮನೆಗೆ ಬರ್ತಾಳೆ. ಆದರೆ ಮುದುಕಿ ಬಂದರೆ ಅವಳಿಗೆ ಹೆಣ್ಣು ಕೊಡ್ತಾರ. ಆ ಮುದುಕಿಯ ಮಾತನ್ನು ಕೇಳ್ತಾರ. ಅದಕ್ಕೆ ಪರಮಾತ್ಮನೇ ತಾನೇ ಆ ಕೊರವಂಜಿ ವೇಷ ಧರಿಸಿ ಆ ಸ್ಥಾನಕ್ಕೆ ಕೊರವಿ ಬಂದಳಮ್ಮ, ಕೊರವಂಜಿ ಬಂದಳಮ್ಮ, ಕೊರವಿ ಬಂದಳಮ್ಮ, ಕೊರವಂಜಿ ಬಂದಳಮ್ಮ, ಪರಿಪರ್ಯಾರ ಧರಿಸಿರುವ ಕೊರವಿ ಕರೆ ಕರೆಯ ಸ್ವರದಿ ಮರದಗಳಮೋ, ಕೊರವಿ ಬಂದಳಮ್ಮ, ಕೊರವಂಜಿ ಬಂದಳಮ್ಮ, ಕೊರವಿ ಬಂದಳಮ್ಮ, ಕೊರವಂಜಿ ಬಂದಳಮ್ಮ. ಬಾಬಾಯ ಅತಿಲಂಬ ಕರ್ಣ ಕುಜಲಂಬೋದರಿ ಗಂಭೀರ ಗತಿಯ ಮುದಿ ಕೊರವಿ ಬಂದಳಮ್ಮ, ಕೊರವಿ ಬಂದಳಮ್ಮ, ಕೊರವಿ ಬಂದಳಮ್ಮ, ಕೊರವಂಜಿ ಬಂದಳಮ್ಮ. ಅಜನಾರೊಂದು ತಿಂಗಳಿನ ಚೀರುವ ಶಿಶುವೆ ಮೊಟ್ಟಿ ಆಡಿದೆ, ಕೊರವಿ ಬಂದಳಮ್ಮ, ಕೊರವಂಜಿ ಬಂದಳಮ್ಮ, ಕೊರವಿ ಬಂದಳಮ್ಮ, ಕೊರವಂಜಿ ಬಂದಳಮ್ಮ. ಕೊರವಂಜಿಯ ವೇಷ ಧರಿಸಿ ಭಗವಂತ ಬಂದಿದ್ದ. ಆ ಕೊರವಂಜಿಯ ವೇಷ ಧರಿಸಿ ಆ ಶ್ರೀನಿವಾಸನೇ ಬಂದಿದ್ದ. ಆ ಲೋಕನಾಥ ಭವಿಷ್ಯ ಹೇಳುವ ನೆಪದಿಂದಲ್ಲಿ ಆ ನಾರಾಯಣಪುರಕ್ಕೆ ಬರುತ್ತಾನೆ ಆ ಶ್ರೀನಿವಾಸ. ತನ್ನ ಮಗಳಿಗಿರುವಂತಹ ಆ ಮನದ ವ್ಯಾಕುಲತೆಯನ್ನು ತಿಳಿದಂತಹ ಆಕಾಶರಾಜ ಎಲ್ಲರಿಗೆ ಹೇಳ್ತಾನೆ. ಆಗ ಎಲ್ಲ ಸಖಿಯರು ನಮ್ಮ ಊರಿಗೆ ಒಬ್ಬಳು ಕೊರವಂಜಿ ಬಂದಿದ್ದಾಳೆ, ಜ್ಯೋತಿಷ್ಯ ಹೇಳುವಳು ಅಂತ ಹೇಳಿ ಆ ಕೊರವಂಜಿಯನ್ನು ಕರೆಸಿ ಅಂತ ಹೇಳುವಾಗ ಕೊರವಂಜಿ ವೇಷದಲ್ಲಿದ್ದಂತಹ ಭಗವಂತ ಆಸ್ಥಾನಕ್ಕೆ ಬರ್ತಾನೆ. ಆಗ ಕೊರವಂಜಿ ವೇಷದಲ್ಲಿದ್ದಂತಹ ಶ್ರೀನಿವಾಸ ಹೇಳ್ತಾನೆ, ನೀವು ಏನು ನನಗೆ ಕೊಡಬೇಕಾದಿಲ್ಲ, ನನ್ನ ಬಳಿ 6 ತಿಂಗಳಿನ ಅಂದ್ರೆ 7 ತಿಂಗಳಿನ ಒಂದು ಮಗು ಉಂಟು, ಅದಕ್ಕೆ ಸ್ವಲ್ಪ ಅನ್ನ ಮತ್ತು ಹಾಲು ಕೊಟ್ಟರೆ ಸಾಕು. ಆ ಕೊಟ್ಟ ಕ್ಷೀರಾನ್ನವನ್ನು ತಾನೇ ಉಂಡು ಆ ಮಗುವಿಗೆ ಕೊಡದೆ ಇರುವಾಗ ಆ ಮಹಾರಾಣಿ ಕೇಳ್ತಾಳೆ, ಏನು ನಿನಗೆ ಮಗುವಿಗೆ ಕೊಟ್ಟದ್ದನ್ನು ನೀನೇ ಉಂಡಿ? ಬೇರುಗಳು ನೀರುಂಡಾಗ ಮರದ ಬೇರುಗಳು ನೀರುಂಡಾಗ ತಣಿಯವೇ ಪೂರ್ವದ ಆ ಜಗತ್ತಿಗೆ ಪ್ರಸನ್ನ ಮೂಲನಾದಂತಹ ಭಗವತಿ ಆ ಭಗವಂತ ತನ್ನ ಮಗಳ ಕುರಿತು ಹೇಳೆಂದಾಗ ಸರಿ ಒಂದು ಸಂಖ್ಯೆಯನ್ನು ಹೇಳಂತ ಹೇಳ್ತಾರೆ. ಆ ನ್ಯೂಮರಾಲಜಿ ಅಂದ್ರೆ ಸಂಖ್ಯಾಶಾಸ್ತ್ರ ಪ್ರಕಾರ ಆ ಮಹಾರಾಣಿ ಧರಣಿ ದೇವಿಗೆ ಹೇಳುವಾಗ ಅವಳು 199 ಅಂತ ಹೇಳ್ತಾಳೆ. ನನ್ನದು ಒಂದು ಸೇರಿಸು ಅಂತ ಹೇಳ್ತಾಳೆ. ಎಷ್ಟಾಯ್ತು ಈಗ? ಇನ್ನು
ಇನ್ನೂರು ಬಿಡಲು ಬೇಕಮ್ಮ, ಇನ್ನೂರು ಬಿಡಲು ಬೇಕಮ್ಮ, ಚಿನ್ಮಯನ ಪದದ ಸೇವೆಯ ಮನಸುತ ಬಯದಿ ಇನ್ನೂರು ಬಿಡಲು ಬೇಕಮ್ಮ, ಇನ್ನೂರು ಬಿಡಲು ಬೇಕಮ್ಮ, ಇನ್ನೂರು ಬಿಡಲು ಬೇಕಮ್ಮ. ಇನ್ನು ಊರು ಬಿಡು, ಇನ್ನೂರು ಅಂತ ಹೇಳಿದ್ರೆ ನಾ ಆ ಮದುವೆಗೆ ಆ ಕಾಲ ಕೂಡಿ ಬಂದಿದೆ, ಅದರಿಂದ ಇನ್ನು ನೀನು ಊರು ಬಿಡಬೇಕು ಅಂದ್ರೆ ಆ ಭಗವಂತನೆಲ್ಲದಲ್ಲಿಗೆ ಹೋಗ್ಬೇಕು. ವೈಕುಂಠಸ್ಥೋ ಹರೇ ಸಾಕ್ಷಾತ್ ಪರ್ವತೆ ವೆಂಕಟಾಚಲೇ ಶ್ರೀನಿವಾಸ ಇತಿ ಖ್ಯಾತಃ ವಿದ್ವಾನ್ ಧನವಾನ್ ಬಲೇ. ಎಲ್ಲ ಗುಣದಿಂದ ಯುಕ್ತವಾದಂತಹ ನಿನ್ನ ಮಗಳಿಗೆ ಅವಳ ಗುಣಗಳನ್ನು ಮೀರಿಸುವಂತಹ ಪತಿ ಸಿಗ್ತಾನೆ ಅಂತ ಹೇಳುವಾಗ ಇದಕ್ಕೆ ಸಂದೇಹ ಬೇಡ ಅಂತ ಹೇಳಿ ಆ ಧರಣಿ ದೇವಿಗೆ ಸಮಾಧಾನ ಮಾಡ್ತಾನೆ. ಅವ ಯೋಗ್ಯವರನೋ ಅಂತ ಕೇಳುವಾಗ, ಅವ ಎಲ್ಲಿದ್ದಾನೆ ಅಂತ ಕೇಳುವಾಗ ಮತ್ತೆ ಇನ್ನೊಂದು ಸಂಖ್ಯೆ ಹೇಳು ಅಂತ ಹೇಳ್ತಾನೆ. ಆಗ 199 ಹೇಳುವಾಗ 200 ಬಿಡಂತ ಹೇಳಿದ್ದಾನೆ, ಈಗ 9 ಅಂತ ಹೇಳಿದ್ದಾನೆ. ನನ್ನದು ಒಂದು ಸೇರಿಸು, ಎಷ್ಟಾಯ್ತು? ಹತ್ತ ಬೇಕಮ್ಮ ಗಿರಿಯ, ಹತ್ತ ಬೇಕಮ್ಮ ಗಿರಿಯ, ಚಿತ್ತ ಜಾನಯ್ಯನ ಮತ್ತೆ ಕರೆಸುತ್ತ ಮನರಿ ಹತ್ತ ಬೇಕಮ್ಮ ಗಿರಿಯ, ಹತ್ತ ಬೇಕಮ್ಮ ಗಿರಿಯ. ಮತ್ತೆ ಧರಣಿದೇವಿ ಹೇಳ್ತಾಳೆ, ಆಕಾಶರಾಜ್ ಹೇಳ್ತಾಳೆ, ಯೋಗ್ಯವಾದ ಸಂಬಂಧವೋ ಅವನ ಕುಲಗೋತ್ರನಿಗೆ ತಿಳಿದಿದೆಯೋ ಅಂತ ಕೇಳುವಾಗ ವಸುದೇವ ಇವನಿಗೆ ತಂದೆ, ದೇವಕಿ ಇವನಿಗೆ ತಾಯಿ, ವಸಿಷ್ಠ ಗೋತ್ರ, ಶ್ರವಣ ನಕ್ಷತ್ರ, ವೆಂಕಟಾಚಲ ವಾಸನಾದಂತ 25 ವಯಸ್ಸಿನಾದಂತಹ ಪರಮ ಸುಂದರ ಅವನೇನಿನ್ನ ಪತಿಯಾಗಿ ಸಿಗಲು ಹರಕೆ ಹೇಳಿದ್ದಾನೆ ಅಂತ ಹೇಳುವಾಗ, ಲೋಕದಲ್ಲಿ ವಿಶ್ವೇಶ ವಿಖ್ಯಾತ ಕಾಶಿ ವಿಶ್ವೇಶ ಗೋಕರ್ಣಪುರ ನಿಲಯ ಶ್ರೀಗುಂಭಕೋಣೇಶ ವೈಕುಂಠಪುರದೊಡೆಯ ಶ್ರೀ ವೆಂಕಟೇಶ, ಕಂಚಿಯಲ್ಲಿ ಕಾಮಾಕ್ಷಿ, ಮಧುರೆಯಲ್ಲಿ ಮೀನಾಕ್ಷಿ, ಕಾಶಿಯಲ್ಲಿ ವಿಶಾಲಾಕ್ಷಿ, ಚೆಲುವ ಕೊಲ್ಲಾಪುರದೊಳಗಿದ್ದ ಭಕ್ತರಿಗೆ ಒಲಿಯುವಂತ ಮಹಾಮಾಯೆ ಒಲಿ 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 ಭಗವಂತ ವಿಳಂಬ ಮಾಡ್ತಾನೆ. ಯಾಕಂತ ಹೇಳಿದ್ರೆ ಅವ ಎಲ್ಲ ಕಡೆ ಇರ್ತಾನೆ. ಅದರಿಂದ ಹೀಗೆ ತನ್ನ ಮಗಳಿಗೆ ಮದುವೆ ಮಾಡಲು ನಿಶ್ಚಯ ಮಾಡಿದಂತ ರಾಜ ಕುಲಗುರುಗಳಾದಂತ ಶುಕಾಚಾರ್ಯರನ್ನು ಕೇಳಲು ತಾನೇ ವಿನಂತಿ ಪತ್ರವನ್ನು ಬರೆದು ಕಳಿಸಿದ್ದಾರೆ. ಹಾಗೆ ಬೃಹಸ್ಪತಿ ಆಚಾರ್ಯನ ಕೂಡಿ ವೆಂಕಟಾಚಲ ಪರ್ವತಕ್ಕೆ ಬಂದಿರತಕ್ಕಂತಹ ಶ್ರೀನಿವಾಸನ ಸನ್ನಿಧಿಯಲ್ಲಿ ರಾಜ ತಾನು ವಿನಂತಿ ಪತ್ರವನ್ನು ಮುಂದಿಟ್ಟು ಪದ್ಮಾವತಿಯನ್ನು ಸ್ವೀಕಾರ ಮಾಡಿ ಲೋಕೋದ್ಧಾರ ಮಾಡಬೇಕೆಂದು ಕೇಳಿದಾಗ ವೈಶಾಖ ಶುದ್ಧ ದಶಮಿಯ ಶುಕ್ರವಾರ ದಿನದಂದು ಲಗ್ನಕ್ಕೆ ಸುಮುಹೂರ್ತ ಇಟ್ಟಿದ್ದಾರೆ. ಬ್ರಹ್ಮಾದಿ 33 ಕೋಟಿ ದೇವತೆಗಳು, ನಾಳೆ ಕೋಟಿ ದ್ವಾದಶಿ, 33 ಕೋಟಿ ದೇವತೆಗಳು ಆ ವಿವಾಹಕ್ಕೋಸ್ಕರ ಬಂದಿದ್ದಾರೆ. ಸೂರ್ಯ ದೇವನಿಗೆ ಹೇಳಿ ಕಳಿಸಿದ್ದಾರೆ. ಮಹಾಲಕ್ಷ್ಮಿ ಸಿಟ್ಟುಕೊಂಡು ಕೊಲ್ಲಾಪುರಕ್ಕೆ ಹೋಗಿದ್ದಾಳೆ. ಅವಳನ್ನು ಕರೆದುಕೊಂಡು ಬರಲು ಸೂರ್ಯ ದೇವನಿಗೆ ಆಜ್ಞೆ ಮಾಡಿ ಮಂಗಳ ಮುಹೂರ್ತದಲ್ಲಿ ಗರುಡ ಸ್ಕಂದನನ್ನು ಏರಿದಂತಹ ಪರಮಾತ್ಮ ಎಲ್ಲ ದೇವತೆಗಳು ಪುಷ್ಪವೃಷ್ಟಿಯನ್ನು ಹರಸಿ ಮಂಗಳ ವಾದ್ಯಗಳನ್ನು ಮೊಳಗಿಸಿ ಆ ಭಗವಂತನಿಗೆ, ಆ ವೈಕುಂಠದಿಂದ ಬಂದಂತಹ ಭಗವಂತನ ಬಳಿ ಈಗ ಹಣ ಇಲ್ಲ. ಅದರಿಂದ ಕುಬೇರನ ಬಳಿ 16 ಲಕ್ಷ ಸುವರ್ಣ ನಾಣ್ಯಗಳನ್ನು ಸಾಲ ಪಡೆದುಕೊಂಡಿದ್ದಾರೆ. ಆದರೆ ಆ ಪಡೆದುಕೊಂಡಂತಹ ಸಾಲ ಇವತ್ತಿಗೂ ತೀರಲಿಲ್ಲ. ಆ ಹುಂಡಿ ಅದು ಗುಂಡಿಯಾಗಿ ಉಳಿದಿದೆ. ಹೀಗೆ ಭಗವಂತನನ್ನು ಆ ವಿವಾಹ ಮಂಟಪಕ್ಕೆ ಕರೆದುಕೊಂಡು ಬರ್ತಾ ಇದ್ದಾರೆ. ದೇವಕಿ ನಂದನ ನಂದ ಕುಮಾರ ವೃಂದಾವನಾಂಚನ ಗೋಕುಲ ಚಂದ್ರ ನಂದ ಬಲಾಶನ ಸುಂದರ ರೂಪ ನಂದಿತ ಗೋಕುಲ ವಂದಿತ ಪಾದ ದೇವಕಿ ನಂದನ ಕುಮಾರ ದೇವಕಿ ಹೀಗೆ ಆ ವೆಂಕಟೇಶನನ್ನು ಆಸ್ಥಾನಕ್ಕೆ ಸ್ವಾಗತ ಮಾಡಿ ವಿಶ್ವಕರ್ಮನಿಂದ ನಿರ್ಮಿತವಾದಂತಹ ಅತ್ಯಂತ ವೈಭವೋಪೇತವಾದಂತಹ ಆ ಮಹಾಸಭಾಭವನಕ್ಕೆ ಬರತಕ್ಕಂತಹ ವೆಂಕಟೇಶನ
ಮುಂದೆ ನಿಂತು ಆ ವೆಂಕಟೇಶನನ್ನು ಸ್ವಾಗತ ಮಾಡ್ತಾನೆ. ಆ ವೆಂಕಟೇಶನ ವರ್ಣನೆ ಹೇಗಿದೆ ಅಂತ ಹೇಳಿದ್ರೆ, ಶ್ರೀಯರಸನಗರ ಮುಖದ ಶೃಂಗಾರ ಆಡುವ ಮತ್ತಾಳೆಗಳ ಜಿಂಕಾರ ಮರ ಶ್ಯಾಮ ಶರೀರ ಮಕರಾದ ಸಿರಿಮುಡಿಯೊಳು ಶೃಂಗಾರ ಕಿರೀಟ ಸುಮನೋಹರದಲ್ಲಿ ಕೆತ್ತಿದ ಮಾಟ ಕಸ್ತೂರಿ ತಿಲಕದ ನಾಟ ಬಾಮಾಚಿಯರಿಗೆ ಹೃದಯದ ಕೂಟ ಕಿವಿಯೊಳು ಹಾಕಿದ ಮಕರದ ಮಂಡಿ ಕೊರಳು ಹಾಕಿದ ಮುತ್ತಿನ ಗಂಡಿ ಅರುಣಾಚಲ ಸಾಲಿಮ ಅಂಬುಜನನ್ನು ಕರಾಳಿಕ ತೊಂಡ ಸರಸ್ಯನಾಪತಿ ಬಳಿಗಳಿಂದ ಸುಂದರ ಮಾಪುರಿಗಳು ಬಲುವಂತ ಸ್ವರನರ ವಂದಿತ ಬಾಳ ಪುಣ್ಯಯೋಗ ಇದು ಸುಸ್ಮಾರ ಮಹಿಮೆಯಾಗಾದ ಬಿರುಸಿನ ಹೊಡೆಯ ಹೊಗೆಲ ಹೊಡೆಯ ರಾಜಾದಿರಾಜ ಕರುಗಿದಾರಿ ಬಿಡಿ ಬಿಡಿದಾರಿ ಕರಣಾವಲದಿ ಪರಿಯ ಮರಣ ವೇದಯಂತ್ರಗಳು ಬಿಡಿದೆಯ ಹರಿದೆಯ ಮಾಡು ಭಜಂದ ಪಾದಗಳು ಹೊಕ್ಕರದಿಂದ ಗುಡಿಗುಡಿ ಮೊದಲಿವೆ ಶಂಕರನಾದ ಗರುಡ ಧ್ವಜರಿಗೆ ಅದು ಬಲಮೋದ ವಿಜೇಂದ್ರವರ ಗೋವಿಂದ ಶ್ರೀಮದ್ರವಾರಣ ಗೋವಿಂದ. ಅತ್ರಿ ಗೋತ್ರದಲ್ಲಿ ಜನಿಸಿದಂತಹ ಮೃಗಶಿರಾ ನಕ್ಷತ್ರದ ವೃಷಭ ರಾಶಿಯ ಸರ್ವ ಲಕ್ಷಣಯುಕ್ತರಾದಂತಹ ನನ್ನ ಮಗಳನ್ನು ಸ್ವೀಕಾರ ಮಾಡಿ ನನ್ನ ಕುಲೋದ್ಧಾರ ಮಾಡಬೇಕೆಂದು ಪ್ರಾರ್ಥನೆ ಮಾಡುತ್ತಾರೆ ಆಕಾಶ. ಹಾಗೆ ಚಂದ್ರವಂಶದಲ್ಲಿ ಜನಿಸಿದಂತಹ ಆ ಮಹಾಸ್ವಾಮಿಯನ್ನು ಯದುವಂಶದ ಚರಿತ್ರೆಯನ್ನು ಆ ಕುಲಗೋತ್ರವನ್ನು ಹೇಳಿ ಎಚ್ಚರಿಸಿ ಪರಮ ಮಂಗಳವಾದ ಮುಹೂರ್ತದಲ್ಲಿ ಆ ಮದುಮಗನನ್ನು ಲಗ್ನ ಮಂಟಪಕ್ಕೆ ಕರೆಸ್ತಾರೆ. ಶ್ರೀಮನ್ನಾರಾಯಣ ಲಕ್ಷ್ಮೀ ವಿಯೋಗ ಎಂದಿಗೂ ಇಲ್ಲ. ಆದ್ರಿಂದ ಲೋಕದ ಜನರಿಗೆ ಒಂದು ಕಲ್ಯಾಣ ಉಂಟು ಮಾಡಬೇಕೆಂದು ಸುಖವಾಗಿ ಅಲ್ಲಿ ಆಗ ವಿಯೋಗವಾಗಿತ್ತು, ಇಲ್ಲೀಗ ಸಂಯೋಗವಾಗಿದೆ. ಹಾಗೆ ಎಂ ಪದ್ಮ ಮಮ ಸುತ ಸಹಧರ್ಮ ಶರಿತವ ಪ್ರತಿಜ್ಞ ವಿಜೇತ ಭದ್ರಂತೆ ಒಂದೆಡೆ ಲಕ್ಷ್ಮೀದೇವಿ, ಇನ್ನೊಂದೆಡೆ ಭೂತತ್ವ ಸ್ವರೂಪಿಯಾದಂತಹ ಪದ್ಮಾವತಿ ದೇವಿ ಎಡಬಲದಲ್ಲಿದ್ದಂತುಕೊಂಡು ಆಕಾಶರಾಜರು ಕೊಟ್ಟಂತಹ ಕಿರೀಟವನ್ನು ಧರಿಸಿ ಹೀಗೆ ನೋಡಲು ಕಂಡೆ ತಿರುಪತಿ ವೆಂಕಟೇಶನ ಕಾರುಣ್ಯಾತ್ಮಕ ಸಾರ್ವಭೌಮ ಕಾಮಿತಾರ್ಥವ ಈವ ದೇವನ ಕರುಣನಿಧಿ ಎಂದೆನಿಸಿ ಪ್ರೇಮೆ ಪದ ಕಂಡೆ ಸ್ವಾಮಿಯ ಬೇಡಿ ಸ್ವಾಮಿಯ ಇರಲು ಶ್ರೀದೇವಿಯರ ಕಂಡೆನು ಉನ್ನತದಾರೋ ಸುಖದ ಕಂಡೆ ಗರುಡ ಗಂಧರ್ವ ಮಾರಿನಾರದ ಇರಲು ಎಡಬಲದಲ್ಲಿ ಕಂಡೆ ಸುಮುಹೂರ್ತದಲ್ಲಿ ಶ್ರೀನಿವಾಸನಿಗೋ ಪದ್ಮಾವತಿಗೋ ಎಲ್ಲ ಮಕ್ಕಳಿಗೆ ಒಳಗ ಒಂದು ಸೇರುವಿಕೆಯಿಂದಾಗಿ ಒಳ್ಳೆ ರೀತಿಯಲ್ಲಿ ವಿವಾಹವಾಗಿದೆ. ಹೀಗೆ ವಿವಾಹವಾದಂತಹ ಶ್ರೀನಿವಾಸ ಆ ಪದ್ಮಾವತಿಯೊಂದೊಡಗೂಡಿ ಆ ಲಕ್ಷ್ಮೀ ಸಹಿತವಾದಂತಹ ಆ ಒಂದು ಶ್ರೀದೇವಿ ಭೂದೇವಿಯರನ್ನು ಓಡಿದಂತಹ ಶ್ರೀಮನ್ನಾರಾಯಣ ವೈಕುಂಠದಲ್ಲಿ ಭಕ್ತರನ್ನು ಅನುಗ್ರಹ ಮಾಡ್ತಾ ಇದ್ದಾನೆ. ಶ್ರೀಯಕಾಂತಾಯ ಕಲ್ಯಾಣ ನಿಧಯೇ ನಿಧಯೇತ್ತಿನ ಶ್ರೀ ವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಲೋ ಕಲ್ಯಾಣಾತ್ಮದ ಗಾತ್ರಾಯ ಕಾಮಿತಾರ್ಥ ಪ್ರದಾಯ
ನಾನು ಎಣಿಸ್ತೇನೆ. ಯಾಕಂತ ಹೇಳಿದರೆ ವೈಕುಂಠ ಏಕಾದಶಿಯ ಈ ಸುದಿನದಲ್ಲಿ ಆ ಭಗವಂತ, ನಾವು ಮುಂಚೆ ಎಲ್ಲೇ ಭಗವಂತನ ಸನ್ನಿಧಾನದಲ್ಲಿ ಇದ್ದಂಥವರು, ಆ ಭಗವಂತ ನನಗೆ ವಿಶೇಷವಾದಂತಹ ಈ ಒಂದು ಕಥೆ ಮಾಡುವಂತಹ ಯೋಗವನ್ನು ಭಗವಂತ ಕೊಟ್ಟಿದ್ದಾನೆ. ಆದರೆ ಭಗವಂತನಿಗೆ ಮೊದಲಾಗಿ ಆ ಪ್ರಣಾಮಗಳನ್ನು ಅರ್ಪಿಸ್ತಾ ನನಗೆ ವಿಶೇಷವಾಗಿ ಈ ಹರಿಕಥೆಯನ್ನು ನನಗೆ ಮನಮುಟ್ಟುವಂತೆ ತಿಳಿಸಿ, ಏನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ಅದನ್ನು ಗುರುಗಳು ಕ್ಷಮಿಸಬೇಕು. ಅನಂತ ಪದ್ಮನಾಭ ಭಟ್ರು ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅನಂತಾನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಉತ್ತಮವಾಗಿ ಹಾರ್ಮೋನಿಯಂ ಸಹಕರಿಸಿದ್ದಾರೆ ರಮೇಶ್ ಹೆಬ್ಬಾರ್ ಅವರು, ಹಾಗೆ ತಬಲಾದಲ್ಲಿ ಸಹಕರಿಸಿದ್ದಾರೆ ಪ್ರದೀಪ್ ಉಪಾಧ್ಯಾಯ ಅವರು. ಅವರಿದ್ರೆ ನಮ್ಮ ಒಂದು ಬಲ ಧೈರ್ಯ. ಅದರಿಂದ ಎಲ್ಲರಿಗೂ ಆ ಭಗವಂತನ ಅನುಗ್ರಹ ಮಾಡಲಿ, ಬೇಕಾದಂತ ಎಲ್ಲ ಆರೋಗ್ಯ ಗುಣ ದೀರ್ಘಾಯುಷ್ಯವನ್ನು ಭಗವಂತ ಎಲ್ಲರಿಗೂ ಅನುಗ್ರಹ ಮಾಡಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದ. ಗಜಗೌರಿ ವ್ರತದ ಕಾರ್ಯಕ್ರಮ ನಡೆಯಲಿಕ್ಕಿದೆ. ರಮೇಶ ಉತ್ತಮ ರೀತಿಯಲ್ಲಿ ಈ ಒಂದು ದಿವಸ ಏಕಾದಶಿ, ವೈಕುಂಠ ಏಕಾದಶಿಯ ದಿವಸ ಭಗವಂತನ ಈ ಒಂದು ದಿವ್ಯ ಸನ್ನಿಧಾನದಲ್ಲಿ ಭಗವಂತನ ಕಥೆಗಳನ್ನ ಮಾಡಿ ಅವರು ಎಲ್ಲರನ್ನ ಮನಸ್ಸನ್ನ ಸಂತೋಷಪಡಿಸಿದ್ದಾರೆ. ಅವರಿಗೆ ದೇವರು ಉತ್ತರೋತ್ತರ ಶ್ರೇಯೋಭಿವೃದ್ಧಿಯನ್ನು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ತಾ, ಆಭರಣ ಜ್ಯುವೆಲರ್ಸ್ ಕಾರ್ಕಳ ಇವರು ನಮ್ಮ ಪ್ರಾಯೋಜಕರು. ಅವರು ವೇದಿಕೆಗೆ ಬಂದು ಅವರು ವೇದಿಕೆಗೆ ಬಂದು ವೇದಿಕೆಯಲ್ಲಿ ಗಜಗೌರಿ ವ್ರತ ಕುಮಾರಿ ವಸುಪ್ರದ ಇವಳು ಕೂಡ ಬಹಳ 3-4 ವರ್ಷಗಳಿಂದ ನನ್ನಲ್ಲಿಗೆ ಬಂದು ಹರಿಕಥೆಯನ್ನು ಕಲಿತಾ ಇದ್ದಾಳೆ. ಅತ್ಯಂತ ಪ್ರತಿಭಾವಂತೆ. ಯಕ್ಷಗಾನ, ಭರತನಾಟ್ಯ ಹಾಗೂ ಬೇರೆ ಬೇರೆ ವಿಷಯಗಳಲ್ಲೂ ಕೂಡ ಅವಳು